ಕಾಂಪಿಟೇಟಿವ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಈಗಾಗಲೇ ನಾವು ನಾಯಕ ಪುಸ್ತಕದಲ್ಲಿರುವ ಆಲ್ಮೋಸ್ಟ್ ಆಲು ಭಾರತದ ಇತಿಹಾಸ, ಕರ್ನಾಟಕದ ಇತಿಹಾಸ, ಪ್ರಪಂಚದ ಇತಿಹಾಸ ಹಾಗೂ ಭಾರತದ ಭೂಗೋಳ, ಕರ್ನಾಟಕದ ಭೂಗೋಳ ಹಾಗೂ ಪ್ರಪಂಚದ ಭೂಗೋಳ ಮತ್ತು ಭಾರತದ ಸಂವಿಧಾನ ಈ ಎಲ್ಲ ಟಾಪಿಕ್ಸ್ಗಳನ್ನ ಈಗಾಗಲೇ ಅಪ್ಲೋಡ್ ಮಾಡಿದ್ದೀವಿ ಯೂಟ್ಯೂಬ್ ಚಾನಲಲ್ಲಿ. ಮೋರ್ ದೆನ್ 2,000-4,000 ವ್ಯೂಸ್ ಬಂದಿದೆ. ಥ್ಯಾಂಕ್ ಯು ಸೊ ಮಚ್ ಪ್ರತಿಯೊಬ್ಬರಿಗೂ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಸೊ ಇಂದಿನ ಸಂಚಿಕೆಯಲ್ಲಿ ನಾವೇನು ಮಾಡ್ತೀವಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಉಳಿದಿದೆ ಟಾಪಿಕ್ಸು. ಸೊ ಅದನ್ನು ಕವರ್ ಮಾಡ್ತಾ ಇದ್ದೀವಿ. ಸೊ ಫಸ್ಟು ಇವತ್ತು ಫಿಸಿಕ್ಸ್ ಹೇಳ್ತೀನಿ. ಭೌತಶಾಸ್ತ್ರದ MCQs ನಾಯಕ ಪುಸ್ತಕದಲ್ಲಿರುವುದು ವೆರಿ ಇಂಪಾರ್ಟೆಂಟ್ MCQs. ಈಗಾಗಲೇ ನಾನು ತುಂಬ ಸತಿ ಹೇಳಿದ್ದೀನಿ. ಇವ್ರು ಏನು ಮಾಡಿದ್ದಾರೆ, ನಾಯಕ ಪುಸ್ತಕದಲ್ಲಿ ಎಲ್ಲ ಸಬ್ಜೆಕ್ಟ್ ಅಂದರೆ ಇವಾಗ ಭೌತಶಾಸ್ತ್ರ ಅಂತ ಬಂತು, ಫಿಸಿಕ್ಸ್ ಅಂತ ಫಿಸಿಕ್ಸಲ್ಲಿ ಎಷ್ಟು ಟಾಪಿಕ್ ಇದೆ ಎಲ್ಲ ಟಾಪಿಕ್ನೂ ಇವರು MCQs ಆಗಿ ಕನ್ವರ್ಟ್ ಮಾಡಿದ್ದಾರೆ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದೇ ಥರ ಎಲ್ಲ ಸಬ್ಜೆಕ್ಟು ಹೌದು. GA ಜನರಲ್ ಸ್ಟಡೀಸಲ್ಲಿ ಯಾವ ಸಬ್ಜೆಕ್ಟ್ ಬರುತ್ತೋ ಎಲ್ಲ ಪ್ರತಿಯೊಂದು ಟಾಪಿಕನ್ನು ಅವ್ರು ಏನು ಮಾಡಿದ್ದಾರೆ MCQs ಆಗಿ ಕನ್ವರ್ಟ್ ಮಾಡಿದ್ದಾರೆ. ಅಷ್ಟು ಇಂಪಾರ್ಟೆಂಟ್ ಇರೋ ಪುಸ್ತಕ. ಸೊ ತಡ ಮಾಡಿದೆ, ಮುಂದಿನ ಪ್ರಶ್ನೆ ನೋಡೋಣ. ಒಂದನೇ ಪ್ರಶ್ನೆ ಹೀಗಿದೆ, ಕ್ವಾಂಟಮ್ ಸಿದ್ಧಾಂತದ ಮೂಲ ಪ್ರತಿಪಾದಕರು ಯಾರು ಅಂತ ಕೇಳಿದರೆ ಆಪ್ಷನ್ಸ್ ಎ ಮ್ಯಾಕ್ಸ್ ಪ್ಲಾಂಕ್ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ, ಇವುಗಳಲ್ಲಿ ಯಾವುದು ಅತಿ ಹೆಚ್ಚು ಎಲೆಕ್ಟ್ರೋನೆಗೆಟಿವಿಟಿಯನ್ನು ಹೊಂದಿರುವ ಮೂಲ ವಸ್ತು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಎ ನೋಡೋಣ. ಆಪ್ಷನ್ಸ್ ಎ ಏನಿದೆ ಅಂತ ನೋಡೋಣ. ಗ್ಯಾಲಿಯಮ್, ಆಪ್ಷನ್ಸ್ ಬಿ ಸೋಡಿಯಂ, ಆಪ್ಷನ್ ಸಿ ಆರ್ಸೆನಿಕ್, ಆಪ್ಷನ್ಸ್ ಡಿ CCM. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ಆರ್ಸೆನಿಕ್. ಇಲ್ಲಿ ಹೆಚ್ಚು ಎಲೆಕ್ಟ್ರಾನಿಕ್ ನೆಗೆಟಿವಿಟಿ ಇದೆ. ಈ 4ರಲ್ಲಿ ಹೆಚ್ಚು ಆಪ್ಷನ್ ಸಿ ಇಲ್ಲಿ ಸರಿಯಾದ ಆರ್ಸೆನಿಕ್ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಮೂರನೇದು, ಲೇಸರ್ ಕಿರಣಗಳ ಬಗ್ಗೆ ಆರಂಭಿಕ ಮಾಹಿತಿ ನೀಡಿದವರು ಯಾರು? ಆಪ್ಷನ್ಸ್ ಡಿ ಆಲ್ಬರ್ಟ್ ಐನ್ಸ್ಟೀನ್ ಸರಿಯಾದ ಉತ್ತರ ಆಗಿರುತ್ತೆ. 4ನೇ ಪ್ರಶ್ನೆ, ಒಂದು ವಸ್ತುವಿನ ವೇಗ 2ರಷ್ಟು ಹೆಚ್ಚಾದರೆ ಅದರ ಚಲನ ಶಕ್ತಿಯು ಅಂದರೆ ಕೈನೆಟಿಕ್ ಎನರ್ಜಿ ಎಷ್ಟಾಗುತ್ತೆ ಅಂತ ಕೇಳಿದರೆ ಆಪ್ಷನ್ಸ್ ಬಿ 4ರಷ್ಟು ಅಂದರೆ 4 ಪಟ್ಟು ಜಾಸ್ತಿ ಆಗಿರುತ್ತೆ ಅಂತ ಹೇಳಿದ್ದಾರೆ. ಎಷ್ಟು ಹೆಚ್ಚಾಗುತ್ತೆ ಅಂದರೆ 4 ಪಟ್ಟು ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. 5ನೇ ಪ್ರಶ್ನೆ, ಭೂಸ್ಥಿರ ಕಕ್ಷೆಯ ಜಿಯೋಸ್ಟೇಷನರಿ ಅಂತ ಕರಿತೀವಲ್ಲ, ಕಕ್ಷೆಯ ಉಪಗ್ರಹ ಭೂಮಿಯನ್ನು ಒಮ್ಮೆ ಪರಿಭ್ರಮಿಸಲು ತೆಗೆದುಕೊಳ್ಳುವ ಸಮಯ ಎಷ್ಟು? ಆಪ್ಷನ್ಸ್ 24 ಗಂಟೆ. ಎಲ್ಲರಿಗೂ ಗೊತ್ತಾಯಿದೆ, ಇದು ಅಷ್ಟು ಈಸಿ ಪ್ರಶ್ನೆ. ಅಣುವಿಕಿರಣ ರೇಡಿಯೋ ಆಕ್ಟಿವಿಟಿ ಅಂತ ಕರಿತೀವಲ್ಲ, ಮೊದಲು ಸಂಶೋಧಿಸಿದವರು ಯಾರು? ಅದುವೇ ಆಪ್ಷನ್ ಸಿ ಹೆನ್ರಿ ಬೆಕ್ವರ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ, ಸೂಕ್ಷ್ಮ ನಳಿಕೆ ಕೆಪಿಲರಿ ಟ್ಯೂಬ್ ಅಂತ ಕರಿತೀವಲ್ಲ, ಪಾದರಸದ ಮಟ್ಟ ಯಾವ ರೀತಿಯಲ್ಲಿ ಇರುತ್ತದೆ ಅಂತ ಕೇಳಿದ್ದಾರೆ. ಕೆಪಿಲರಿ ಟ್ಯೂಬಲ್ಲಿ ಪಾದರಸದ ಮಟ್ಟ ಯಾವ ರೀತಿಯಲ್ಲಿ ಇರುತ್ತೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ 7ನೇ ಪ್ರಶ್ನೆಗೆ ಆಪ್ಷನ್ಸ್ ಡಿ ಪೀನವಾಗಿ ಅಂದರೆ ಕಾನ್ವೆಕ್ಸ್ ಲೆನ್ಸ್ ಥರ ಇರುತ್ತೆ ಅಂತ ಹೇಳ್ಬೋದು. ಕಾನ್ವೆಕ್ಸ್ ಅಂತ ಹೇಳಬೇಕು, ಪೀನವಾಗಿ ಇರುತ್ತದೆ ಅಂತ ಹೇಳಬೇಕು. ನೆಕ್ಸ್ಟು 8ನೇ ಪ್ರಶ್ನೆ ನೋಡೋಣ. ಶಬ್ದದ ಪಿಚ್ ಏನನ್ನು ಅವಲಂಬಿಸುತ್ತದೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ, ಅದುವೇ ಶಬ್ದದ ಆವೃತ್ತಿ, ಅದುವೇ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಲ್ಲ, ಅದು ಸರಿಯಾದ ಉತ್ತರ ಆಗಿರುತ್ತೆ. 9ನೇ ಪ್ರಶ್ನೆ, ಫ್ಯೂಸ್ ಸುಟ್ಟು ಹೋಗುವ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಅಂತ ಕೇಳ್ತಾರೆ. 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ, ಅದು ಅತಿ ಹೆಚ್ಚಾಗಿರುತ್ತದೆ ಅಂತ ಹೇಳಬೇಕು. ಸುಟ್ಟು ಹೋಗೋ ಪ್ರವಾಹ ಆದಾಗ ಅತಿ ಹೆಚ್ಚಾಗಿರುತ್ತದೆ, ಆವಾಗ ಫ್ಯೂಸ್ ಏನು ಮಾಡೋದು ಸುಟ್ಟು ಹೋಗೋ ಚಾನ್ಸ್ ಇರುತ್ತೆ ವಿದ್ಯುತ್ ಮಂಡಲದಲ್ಲಿ, ವಿದ್ಯುತ್ ಪ್ರವಾಹ ಆಗುವ ಸಮಯದಲ್ಲಿ. 10ನೇ ಪ್ರಶ್ನೆ, ರಡಾರ್ ಮತ್ತು ಟೆಲಿವಿಷನ್ ಪ್ರಸಾರಗಳಲ್ಲಿ ಬಳಸುವ ವಿದ್ಯುತ್ ಕಾಂತೀಯ ಅಲೆಗಳು ಯಾವುವು? ಇದು ತುಂಬ ವೆರಿ ವೆರಿ ಇಂಪಾರ್ಟೆಂಟ್, ತುಂಬ ಸತಿ ಕೇಳಿದ್ದಾರೆ. UHF ಅಂತ ಹೇಳಬೇಕು, ಅಲ್ಟ್ರಾ ಹೈ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. UHF ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. PC ಎಕ್ಸಾಮ್ಸಲ್ಲಿ ಇಂಥ ಕ್ವಶನ್ಸು ತುಂಬ ಸತಿ ರಿಪೀಟ್ ಆಗಿದೆ. ಪ್ಯಾರನೀಟ್ ಮೂಲಮಾನದಲ್ಲಿ ನೀರಿನ ಘನೀಕರಣ ಬಿಂದು ಎಷ್ಟು ಅಂತ ಕೇಳಿದ್ದಾರೆ. 32 ಫ್ಯಾರನೀಟ್ ಅಂತ ಹೇಳಬೇಕು. ಇಲ್ಲಿ F ಅಂತ ಏನಿದೆ, F ಅಂದರೆ ಫ್ಯಾರನೀಟ್, ಅದೆಲ್ಲ ನೆನಪಿಡಬೇಕು, ರೈಟ್. 12ನೇ ಪ್ರಶ್ನೆ ನೋಡೋಣ. ಗ್ರಹಗಳ ಚಲನೆಯ ನಿಯಮವನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದ್ದಾರೆ. ಅದುವೇ ಆಪ್ಷನ್ಸ್ ಬಿ ಜೋಹಾನ್ಸ್ ಕೆಪ್ಲರ್. ಇಲ್ಲಿ ಎಲ್ಲರಿಗೂ ಸರಿಯಾದ ಉತ್ತರ ಗೊತ್ತಿರುತ್ತೆ ಇದು, ಯಾಕಂದರೆ ತುಂಬ ಸತಿ ಎಕ್ಸಾಮ್ಸಲ್ಲಿ ರಿಪೀಟ್ ಆಗಿದೆ, ಇಂಪಾರ್ಟೆಂಟ್ ಕೂಡ ಹೌದು. ನೆಕ್ಸ್ಟ್ ಪ್ರಶ್ನೆ, ವಿದ್ಯುತ್ ಮಂಡಲದಲ್ಲಿ ಶಾರ್ಟ್ ಸರ್ಕ್ಯೂಟ್ ಆದಾಗ ವಿದ್ಯುತ್ ಪ್ರವಾಹ ಕರೆಂಟ್ ಏನಾಗಿರುತ್ತೆ ಅಂದರೆ ಶಾರ್ಟ್ ಸರ್ಕ್ಯೂಟ್ ಆದಾಗ ಅತ್ಯಧಿಕ ಆಗಿರುತ್ತೆ, ಗೊತ್ತಿರಬೇಕಿದೆ ಎಲ್ಲರಿಗೂ. 14ನೇ ಪ್ರಶ್ನೆ, ಕೀಲಣೆ ಅಂದರೆ ಲುಬ್ರಿಕೆಂಟ್ ಅಂತ ಕರಿತೀವಲ್ಲ ಗಳಲ್ಲಿ ಯಾವುದು ಇರುತ್ತದೆ ಅಂತ ಕೇಳಿದ್ದಾರೆ. ಅದರಲ್ಲಿ ಗ್ರಾಫೈಟ್ ಇರ್ತದೆ, ಎಲ್ಲರಿಗೂ ಗೊತ್ತಿರಬೇಕು. 15ನೇ ಪ್ರಶ್ನೆ ನೋಡೋಣ. ಮೂಲ ವಸ್ತುಗಳು ವಿಧಗಳಲ್ಲಿ ಈ ಕೆಳಗಿನ ಯಾವುದು ಅಲ್ಲ? ಮೂಲ ವಸ್ತುಗಳಲ್ಲಿ ಕೆಳಗಿನದು ಯಾವುದು ಅಲ್ಲ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಡಿ ಅನಿಲ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಇದು ಅನಿಲ ಮೂಲ ವಸ್ತುಗಳ ವಿಧ ಅಲ್ಲ. ಇವು 3 ಮೇಲ್ಗಡೆದೇನಿದೆ ಇವೆಲ್ಲ ಮೂಲ ವಸ್ತುಗಳು. ಮೂಲ ವಸ್ತುಗಳಿಗೆ ಉದಾಹರಣೆಗಳಂದರೆ ಇವೆಲ್ಲ ಹೇಳಬೇಕು ನೀವು. ಲೋಹಗಳು ಅಂತ ಹೇಳಬೇಕು, ಹಾಗೆ ಅಲೋಹಗಳು ಅಂತ ಹೇಳ್ಬೋದು, ಹಾಗೆ ಲೋಹದಂತಿರುವ ಅಂದರೆ ಮೆಟಲಾಯ್ಡ್ ಅಂತಲೂ ಹೇಳಬೇಕು. 14ನೇ ಪ್ರಶ್ನೆ ನೋಡೋಣ. 16ನೇ ಪ್ರಶ್ನೆ ಹೀಗಿದೆ, ಒಂದು
ಮೂಲ ವಸ್ತುವಿನ ಎಲೆಕ್ಟ್ರಾನ್ ಮತ್ತು ನ್ಯೂಟ್ರಾನ್ಗಳ ಸಂಖ್ಯೆ ಕ್ರಮವಾಗಿ 18, 20. ಹಾಗಾದರೆ ಆ ಮೂಲ ವಸ್ತುವಿನ ಪರಮಾಣು ತೂಕ 38 ಆಗಿರುತ್ತೆ. ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಬಿಸಿ ಗಾಳಿಯ ಬಲೂನನ್ನು ಯಾರು ಸಂಶೋಧಿಸಿದರು ಅಂತ ಕೇಳ್ತಾರೆ. ಅದುವೇ ಮೋಂಟಿ ಗುಡ್ಫ್ಲೋರೈ ಬ್ರದರ್ಸ್ ಅಂತ ಹೇಳಬೇಕು. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 18ನೇ ಪ್ರಶ್ನೆ. ವಿದ್ಯುತ್ತಾವೇಶಯುಕ್ತ ಕಣಗಳು ಭೂಮಿಯತ್ತ ಸೆಕೆಂಡಿಗೆ 106 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತವೆ ಮತ್ತು ಅವು ಭೂಮಿಯ ಮೇಲಿನ ಜೀವಿಗಳಿಗೆ ಅಪಾಯ ಉಂಟು ಮಾಡುತ್ತದೆ. ಆದರೆ ಅವು ಭೂಮಿಯನ್ನು ತಲುಪದಂತೆ ತಡೆಯುವುದು ಯಾವುದು? ಆಪ್ಷನ್ಸ್ ಬಿ ಸರಿಯಾದ ಉತ್ತರ. ಅದುವೇ ಭೂಮಿಯ ಕಾಂತೀಯ ಕ್ಷೇತ್ರವು ಅವನ್ನು ಧ್ರುವದತ್ತ ಕಡೆ ತಳ್ಳುತ್ತದೆ ಅಂತ ಹೇಳ್ಬೋದು. 19ನೇ ಪ್ರಶ್ನೆ ನೋಡೋಣ. ಏನಿದೆ 19ನೇ ಪ್ರಶ್ನೆ. ವಿಶ್ರಾಂತ ಸ್ಥಿತಿಯಲ್ಲಿರುವ ವಸ್ತುವಿನ ವೇಗವು ಯಾವ ರೀತಿಯಲ್ಲಿರುತ್ತದೆ? 19ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ 0 ಇರುತ್ತದೆ ಅಂತ ಹೇಳಬೇಕು. ಶಬ್ದದ ಅಲೆಗಳು ಅಂದರೆ ಯಾವ ಒಂದು ಇದರಲ್ಲಿ ಇರುತ್ತೆ ಅಂತ ಕೇಳಿದ್ದಾರೆ. ಉದ್ದ ಅಲೆಗಳು, ಅಡ್ಡ ಅಲೆಗಳು ಅಂತ ಯಾವುದಂತ ಕೇಳಿದರೆ ಅದು ಲಾಂಗಿಟ್ಯೂಡಿನಲ್ ವೇವ್ಸ್ ಅಂತ ಹೇಳ್ಬೋದು. ಅದು ಉದ್ದ ಅಲೆ. ಶಬ್ದದ ಅಲೆಗಳು ಯಾವಾಗಲೂ ಲಾಂಗಿಟ್ಯೂಡಿನಲ್ ಇರುತ್ತವೆ. ಲಾಂಗಿಟ್ಯೂಡಿನಲ್ ಗೊತ್ತಲ್ಲ, ಹಿಂಗೆ ರೈಟ್. ನೆಕ್ಸ್ಟ್ ಪ್ರಶ್ನೆ ದಯವಿಟ್ಟು ಹಿಂಗಲ್ಲ, ಹಿಂಗೆ. ನೆಕ್ಸ್ಟು 21ನೇ ಪ್ರಶ್ನೆ ನೋಡೋಣ. ಪರಮಾಣುವಿನ ಬೀಜ ಅಂದರೆ ಬೀಜ ವಿದಳನ ಅಂತ ಕರಿತೀವಲ್ಲ, ನ್ಯೂಕ್ಲಿಯರ್ ಫಿಷನ್ ಅಂತ ಕರಿತೀವಲ್ಲ, ಉಂಟು ಮಾಡಲು ಈ ಕೆಳಗಿನ ಯಾವುದು ಕಾರಣವಾಗುತ್ತದೆ ಅಂದರೆ ನ್ಯೂಟ್ರಾನ್ ಕಾರಣ ಆಗುತ್ತದೆ. 22ನೇ ಪ್ರಶ್ನೆ. ಓದಲು ಅಸಾಧ್ಯವಾದ ಹಳೆಯ ಕಾಗದ ಪತ್ರಗಳ ಬರಹವನ್ನು ಯಾವುದರ ಸಹಾಯದಿಂದ ಓದಬಹುದು ಅಂತ ಕೇಳಿದರೆ ಅದುವೇ ಅವಗೆಂಪು ಕಿರಣ, ಇನ್ಫ್ರಾರೆಡ್ ರೇಸ್ ಯೂಸ್ ಮಾಡಿಕೊಂಡು ಓದ್ಬೋದು ಅಂತ ಹೇಳ್ತಾರೆ. 23ನೇ ಪ್ರಶ್ನೆ. ಇವುಗಳಲ್ಲಿ ಯಾವುದು ಅಣು ವಿಕಿರಣದ ಅಂದರೆ ರೇಡಿಯೋ ಆಕ್ಟಿವ್ ಮೂಲದ ಮಾನದ ಘಟಕವಾಗಿದೆ ಅಂತ ಕೇಳ್ತಾರೆ. ಅದುವೇ ಆಪ್ಷನ್ಸ್ ಡಿ ಬೆಕ್ವಿರಲ್ ಅಂತ ಹೇಳಬೇಕು. ಸರಿಯಾದ ಉತ್ತರ ಡಿ ಆಗಿರುತ್ತೆ. ಕಪ್ಪು ರಂಧ್ರ, ಬ್ಲ್ಯಾಕ್ ಹೋಲ್ ಅಂತ ಕರಿತೀವಲ್ಲ, ಅದು ಇಂದು ತನ್ನಿಂದ ಯಾವುದೇ ಕಿರಣವನ್ನು ಹೊರಬಿಡದೇ ಇರಲು ಈ ಕೆಳಗಿನ ಯಾವುದು ಅಂಶ ಕಾರಣವಾಗಿದೆ ಅಂತ ಕೇಳ್ತಾರೆ. ಆಪ್ಷನ್ಸ್ ಬಿ ಅತಿ ಸಾಂದ್ರತೆ ಅಂತ ಸರಿಯಾದ ಉತ್ತರ ಆಗಿರುತ್ತೆ. 25ನೇ ಪ್ರಶ್ನೆ ನೋಡೋಣ. ಪ್ರೆಷರ್ ಕುಕ್ಕರ್ನ ಮೇಲೆ ಇಡುವ ಅತಿ ಚಿಕ್ಕ ಗಾತ್ರದ ಭಾರದ ವಸ್ತು ವೇಟ್ ಅಂತ ಕರಿತೀವಲ್ಲ, ಅದರ ಒತ್ತಡವನ್ನು ಏರಿಸಲು ಹೇಗೆ ಸಹಾಯಕವಾಗಿದೆ ಅಂತ ಕೇಳ್ತಾರೆ. ಆಪ್ಷನ್ಸ್ ಎ ಅತಿ ಚಿಕ್ಕ ಭಾಗದಲ್ಲಿ ಸಂಪರ್ಕದಲ್ಲಿರುವುದು. ಆಪ್ಷನ್ಸ್ ಎ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 26ನೇ ಪ್ರಶ್ನೆ ನೋಡೋಣ. ಈ ಕೆಳಗಿನ ಯಾವುದು ಅತಿ ಕಡಿಮೆ ಉಷ್ಣಾಂಶವಾಗಿದೆ? 1 ಕೆಲ್ವಿನ್ ಅನ್ನೋದು ಇಲ್ಲಿ ತುಂಬ ಚಿಕ್ಕದು ಅಥವಾ ಸಣ್ಣ ಕಡಿಮೆ ಅಂತ ಹೇಳ್ಬೋದು ಉಷ್ಣಾಂಶವಾಗಿರುತ್ತದೆ. 27ನೇ ಪ್ರಶ್ನೆ. ಕಪ್ಪು ಬಣ್ಣದ ಚರ್ಮ ಹೊಂದಿರುವ ವ್ಯಕ್ತಿಯ ಅನುಭವಕ್ಕೆ ಬಿಳಿ ಬಣ್ಣದ ಚರ್ಮವನ್ನು ಹೊಂದಿರುವ ವ್ಯಕ್ತಿಗಿಂತ ಕಡಿಮೆ ಉಷ್ಣ ಮತ್ತು ಕಡಿಮೆ ತಂಪನ್ನು ಹೊಂದಿರ್ತಾನೆ. ಯಾಕಂತ ಕೇಳಿದರೆ ಕಪ್ಪು ಯಾವಾಗಲೂ ಹೀಟನ್ನು ಹಿಡ್ಕೊಳ್ಳುತ್ತೆ, ಶಕ್ತಿಯನ್ನು ಹಿಡ್ಕೊಳ್ಳುತ್ತೆ, ಅದಕ್ಕೆ ಹೇಳ್ಬೋದು ರೈಟ್. ನೆಕ್ಸ್ಟ್ ಪ್ರಶ್ನೆ 28ನೇ ಪ್ರಶ್ನೆ. ಇವುಗಳಲ್ಲಿ ಯಾವುದು ಅತ್ಯುತ್ತಮ ವಿದ್ಯುತ್ ವಾಹಕ ಅಂತ ಕೇಳಿದರೆ ಮಾನವ ದೇಹ ಅತ್ಯಂತ ವಿದ್ಯುತ್ ವಾಹಕ. ಯಾಕೆ ಅಂತ ಕಮೆಂಟ್ ಮಾಡಿ ನೋಡೋಣ ಈ ಉತ್ತರವನ್ನು. ಮಾನವನ ದೇಹ ಯಾಕೆ ಅತ್ಯುತ್ತಮ ವಿದ್ಯುತ್ ವಾಹಕ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಒಣ ಕಟ್ಟಿಗೆ ಯಾಕಾಗಲ್ಲ, ಗಾಜು ಯಾಕಾಗಲ್ಲ, ಮತ್ತು ಎಬೋನೇಟ್ ಯಾಕಾಗಲ್ಲ ಅಂತಲೂ ಕಮೆಂಟ್ ಮಾಡಿ ರೈಟ್. 29ನೇ ಪ್ರಶ್ನೆಗೆ ಹೋಗೋಣ. 29ನೇ ಪ್ರಶ್ನೆ ಏನಿದೆ ಅಂದರೆ ಹೇಳಿಕೆಗಳು ಕೊಟ್ಟಿದ್ದಾರೆ. ಹೇಳಿಕೆ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ಒಂದು ವಿದ್ಯುತ್ ವಾಹಕದಲ್ಲಿ ಉತ್ಪಾದನೆಯಾಗುವ ಉಷ್ಣತೆಯನ್ನು ಈ ಕೆಳಗಿನ ಯಾವ ಅಂಶವನ್ನು ಅವಲಂಬಿಸಿಲ್ಲ ಅಂತ ಕೇಳಿದ್ದಾರೆ. 29ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಅದುವೇ ಉಷ್ಣ ವಾಹಕತ್ವ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಉಷ್ಣ ವಾಹಕದ ಮೇಲೆ ಅವಲಂಬಿಸಿರಲ್ಲ, ತಿಳ್ಕೋಬೇಕು. ನೆಕ್ಸ್ಟ್ ಪ್ರಶ್ನೆ 30ನೇ ಪ್ರಶ್ನೆ. ಮನೆ ಬಳಕೆಯ ವಿದ್ಯುತ್ ಉಪಕರಣಗಳಿಗೆ ಯಾವ ರೀತಿಯ ವಿದ್ಯುತ್ ಮಂಡಲವನ್ನು ಅಥವಾ ವಿದ್ಯುತ್ ಮಂಡಲ ರಚನೆ ಇರುತ್ತದೆ ಅಂತ ಕೇಳಿದರೆ ಆಪ್ಷನ್ ಸಿ ಸಮಾನಾಂತರ ಅಂತ ಹೇಳಬೇಕು. 31ನೇ ಪ್ರಶ್ನೆ. ಟ್ಯೂಬ್ಲೈಟ್ಗಳ ಮೇಲೆ ಈ ಕೆಳಗಿನ ಯಾವುದನ್ನು ಸಾಮಾನ್ಯವಾಗಿ ಬರೆದಿರುತ್ತಾರೆ? ಟ್ಯೂಬ್ಲೈಟ್ಗಳ ಮೇಲೆ ಸಾಮಾನ್ಯವಾಗಿ ಏನಂತ ಬರೆದಿರ್ತಾರೆ? 6500 ಕೆ ಅಥವಾ ಕೆಲ್ವಿನ್ ಅಂತ ಬರೆದಿರ್ತಾರೆ. ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 32ನೇ ಪ್ರಶ್ನೆ. ಈ ಕೆಳಗಿನ ಯಾವುದರಿಂದ ನೇರ ವಿದ್ಯುತ್ ಅಥವಾ ಡೈರೆಕ್ಟ್ ಕರೆಂಟ್ ಅನ್ನು ನಿಯಂತ್ರಿಸಬಹುದು ಅಂತ ಪ್ರಶ್ನೆ ಕೇಳಿದ್ದಾರೆ. 32ನೇ ಪ್ರಶ್ನೆಗೆ ಸರಿಯಾದ ಉತ್ತರ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಲ್ಲ, ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ರೆಸಿಸ್ಟೆನ್ಸ್ನ ಯೂಸ್ ಮಾಡಿಕೊಂಡು ನಾವೇನು ಮಾಡ್ಬೋದು? ಡೈರೆಕ್ಟ್ ಕರೆಂಟ್ನ ಕಂಟ್ರೋಲ್ ಮಾಡ್ಬೋದು. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಎ ಬಿ ಸಿಗಳೆಂಬ ಒಂದೇ ರೀತಿಯ 3 ಪಾತ್ರೆಗಳಲ್ಲಿ ನೀರು, ಪಾದರಸ, ಸೀಮೆಎಣ್ಣೆ ಒಂದೇ ಎತ್ತರಕ್ಕೆ ತುಂಬಲಾಗಿದೆ ಮತ್ತು 3 ಪಾತ್ರೆಗಳ ತಳದಲ್ಲಿ ಒಂದೇ ರೀತಿಯ 3 ಕೊಳವೆಗಳಿದ್ದು 3 ಕೊಳವೆಗಳಿಂದ ಏಕಕಾಲಕ್ಕೆ ದ್ರವವನ್ನು ಹೊರ ಹೋಗದಂತೆ ಮಾಡಿದರೆ ಯಾವ ಪಾತ್ರೆ ಮೊದಲು ಖಾಲಿಯಾಗುತ್ತದೆ ಅಂತ ಕೇಳಿದರೆ 33ನೇದು
ಎ ಬಿ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. ಯಾಕಂದರೆ 3 ಎಟ್ ಎ ಟೈಮ್ ಆಗಿ ಏಕಕಾಲದಲ್ಲಿ ಏನು ಮಾಡ್ತವೆ, ಪಾತ್ರೆಯಿಂದ ಖಾಲಿ ಆಗ್ತವೆ. ನೆಕ್ಸ್ಟ್ ಪ್ರಶ್ನೆ 34ನೇ ಪ್ರಶ್ನೆ, ಕೆಳಗಿನವುಗಳ ಏರಿಕೆ ಕ್ರಮ ಯಾವುದು ಅಂತ ಕೇಳಿದ್ದಾರೆ. ಕೆಳಗಿನವುಗಳಲ್ಲಿ ಏರಿಕೆ ಕ್ರಮ ಯಾವುದು ಅಂದರೆ ಆಪ್ಷನ್ ಸಿ 1, 3, 2 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಅಂದರೆ ಫಸ್ಟ್ ಏರಿಕೆ ಕ್ರಮ ಅಂತ ಕೇಳಿದಾರಲ್ಲ, ಫಸ್ಟ್ ಇದು ಬರುತ್ತೆ ಆಮ್ಸ್ಟ್ರಾಂಗ್, ಅದಾದಮೇಲೆ ನ್ಯಾನೋಮೀಟ್ರ್ ಬರುತ್ತೆ, ಅದಾದಮೇಲೆ ಮೈಕ್ರಾನ್ ಬರುತ್ತೆ. ರೈಟ್, ಆಮ್ಸ್ಟ್ರಾಂಗ್ ಅಂದರೆ ಏರಿಕೆ ಕ್ರಮ ಫಸ್ಟು ಆಮ್ಸ್ಟ್ರಾಂಗಿಂದ ಚಿಕ್ಕದಿರುತ್ತದೆ. ಆಮ್ಸ್ಟ್ರಾಂಗ್ ಚಿಕ್ಕದಕ್ಕಿಂತ ಸ್ವಲ್ಪ ದೊಡ್ಡದು ಯಾವುದು ಅಂದರೆ ಅದು ನ್ಯಾನೋಮೀಟರ್ ಚಿಕ್ಕದಿರುತ್ತೆ, ಅದಕ್ಕೆ ದೊಡ್ಡದಿರುತ್ತೆ. ಅದಕ್ಕಿಂತ ನ್ಯಾನೋಮೀಟರ್ಗಿಂತ ದೊಡ್ಡದಂದರೆ ಮೈಕ್ರಾನ್ ದೊಡ್ಡದಿರುತ್ತೆ. ರೈಟ್, ಇದು ಹಿಂಗೆ ನೆನ್ಪಿಟ್ಕೋಬೇಕು. ಇದು ಕೂಡ ಸ್ವಲ್ಪ ಟ್ರಿಕ್ಕಿಯಾಗಿ ಕೇಳಿದ್ದಾರೆ. ನಿಮಗೆ ಏರಿಕೆ ಕ್ರಮ ಕೇಳಿದ್ದಾರೆ, ಇಲ್ಲಿ ಏರಿಕೆ ಕ್ರಮ ಕೊಟ್ಟಿದ್ದಾನೆ, ನಿಮಗೆ ಇಳಿಕೆ ಕ್ರಮ ಅಂತ ಕೊಡ್ಬೋದು. ಸೊ ಈ ರೀತಿ ಕ್ವಶನ್ಸ್ನ ಎಲ್ಲ ಡಿಫರ್ ಮಾಡ್ತಾ ಇರ್ತಾನೆ. 35ನೇ ಪ್ರಶ್ನೆ ನೋಡೋಣ. 35ನೇ ಪ್ರಶ್ನೆ ಸಿಂಪಲ್ ಪ್ರಶ್ನೆ ಇದೆ. ಏನದಂತ ಕೇಳಿದರೆ, ಒಂದು ಚಿಕ್ಕ ಮಳೆ ಹನಿಯು ಗಾಳಿಯಲ್ಲಿ ಕೆಳಗೆ ಬೀಳುವಾಗ ಅದರ ವೇಗವು ಅಂತ ಕೇಳಿದ್ದಾರೆ. 35ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೊದಲು ವೇಗ ಹೆಚ್ಚಾಗುತ್ತದೆ, ನಂತರ ಒಂದೇ ರೀತಿಯ ವೇಗವನ್ನು ಹೊಂದುತ್ತದೆ ಅಂತ, ಹೊಂದುವುದು ಅಥವಾ ಹೊಂದುತ್ತದೆ ಅಂತಲೇ ಹೇಳ್ಬೋದು. ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 36ನೇದು, ಬಿಗಿದು ಕಟ್ಟಿದ ಹಗ್ಗದ ಮೇಲೆ ನಡೆಯುವ ವ್ಯಕ್ತಿಯ ಕೈಯಲ್ಲಿ ಕೋಲನ್ನು ಅಡ್ಡಲಾಗಿ ಹಿಡಿದಿರುವಲು ಕಾರಣ ಏನು? ನೀವೆಲ್ಲ ರೋಡ್ ಸೈಡ್ ಎಲ್ಲ ನೋಡಿರ್ತೀರ, ಏನೋ ಡಂಬರಾಟ ಮಾಡೋರು ಅಂತ ಇರ್ತಾರಲ್ಲ, ಅವ್ರು ಏನು ಮಾಡಿರ್ತಾರೆ, ಹೊಟ್ಟೆಪಾಡಿಗೋಸ್ಕರ ಏನು ಮಾಡ್ತಾರೆ, ಒಂದಿಷ್ಟು ಸಣ್ಣ ಪಟ್ಟ ಬೀದಿ ನಾಟಕಗಳೆಲ್ಲ ಸರ್ಕಾರ ಮಾಡ್ತಾರೆ, ಸರ್ಕಸ್ ಮಾಡ್ತಾ ಇರ್ತಾರೆ. ಅಂದರೆ ಆ ಕಡೆ ಈ ಕಡೆ ಏನು ಮಾಡಿರ್ತಾರೆ, ಕಂಬ ನೆಟ್ಟು ಅದನ್ನು ಇದಕ್ಕೆ ಹಗ್ಗ ಕಟ್ಟಿ ಅದ್ರ ಮೇಲೆ ನಡೀತಾ ಇರ್ತಾರೆ. ನಡೆದು ಒಂದು ಕೋಲ್ ಇಟ್ಕೊಂಡಿರ್ತಾರೆ. ಅದು ಎದಕ್ಕೆ ಅಂತ ಕೇಳಿದ್ದಾರೆ. ನೋಡಿ, ಇಂಥ ಕ್ವಶನ್ಸು ಅಂದರೆ ದಿನನಿತ್ಯದಲ್ಲಿ ನಾವು ಸೈನ್ಸ್ನ ಹೆಂಗೆ ಬಳಕೆ ಮಾಡ್ತೀವಿ ಅಂತ ಅನ್ನೋದ್ರ ಮೇಲೆ ಕ್ವಶನ್ಸ್ನ ರೈಸ್ ಮಾಡ್ತಾನೆ ಅಂತ ಇಲ್ಲಿ ಈ ಪುಸ್ತಕದ ಒಂದು ಮರ್ಮ ಅಂತ ಹೇಳ್ಬೋದು. ಆಯಿತಾ, ಏನಕ್ಕೆ ಅಂತ ನೋಡೋಣ. ಪ್ರಶ್ನೆ ಯಾಕೆ ಅಂತ ಸರಿಯಾದ ಉತ್ತರ ನೋಡೋಣ. 36ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ. ದೇಹದ ಗುರುತ್ವ ಕೇಂದ್ರ ಸೆಂಟರ್ ಆಫ್ ಗ್ರಾವಿಟಿ ಬದಲಾಯಿಸುತ್ತಿರಲು ಏನು ಮಾಡ್ತಾರೆ, ಅದನ್ನು ಕಟ್ಟಿಗೆಯನ್ನು ಯೂಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇಲ್ಲಿ ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 37ನೇ ಪ್ರಶ್ನೆ, ಶೀತ ಪ್ರದೇಶಗಳ ರೈತರು ಉಷ್ಣತೆಯ 0 ಡಿಗ್ರಿಗಿಂತ ಕಡಿಮೆಯಾದಾಗ ತಮ್ಮ ಹೊಲಗಳನ್ನು ನೀರಿನಿಂದ ತುಂಬಿಸಿ ಬಿಡುತ್ತಾರೆ. ಯಾಕೆ? ಯಾಕಂದರೆ ನೀರಿನ ಸಾಪೇಕ್ಷ ಉಷ್ಣತೆ ಅಧಿಕವಾಗಿರುವುದು ಅಂತ ಹೇಳ್ಬೋದು. ಅಂದರೆ ಸ್ಪೆಸಿಫಿಕ್ ಹೀಟ್ ಏನಾಗಿರುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಶೀತ ಪ್ರದೇಶಗಳಲ್ಲಿನ ರೈತರು ಉಷ್ಣತೆಯ 0 ಡಿಗ್ರಿಗಿಂತ ಕಡಿಮೆ ಆದಾಗ ತಮ್ಮ ಹೊಲಗಳಿಗೆ ಏನು ಮಾಡ್ತಾರೆ, ನೀರನ್ನು ತುಂಬಿಸ್ಬಿಡ್ತಾರೆ. ರೈಟ್, 38ನೇ ಪ್ರಶ್ನೆ ನೋಡೋಣ. 38ನೇ ಪ್ರಶ್ನೆ ಈಸಿ ಪ್ರಶ್ನೆ ಇದು ಕೂಡ. ಕೋಲಿನಿಂದ ಬಡೆದು ಕಾರ್ಪೆಟ್ಗಳನ್ನು ಸ್ವಚ್ಛಗೊಳಿಸುವಾಗ ಯಾವ ನಿಯಮವನ್ನು ಒಳಗೊಂಡಿರುತ್ತದೆ ಅಂತ ಕೇಳಿದ್ದಾರೆ. ಕೋಲಿನಿಂದ ಬಡೆದು ಕಾರ್ಪೆಟ್ಗಳಂತ ಕೇಳಿದ್ದಾರೆ. 38ನೇ ಪ್ರಶ್ನೆ ಸರಿಯಾದ ಉತ್ತರ ನ್ಯೂಟನ್ ಮೊದಲನೇ ನಿಯಮ ಅಂತ ಹೇಳ್ತಾರೆ. ಈ ಪ್ರಶ್ನೆ ನನಗೂ ಅರ್ಥ ಆಗಿಲ್ಲ, ದಯವಿಟ್ಟು ಇದನ್ನು ನಿಮ್ಗೆ ಅರ್ಥ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. 39ನೇ ಪ್ರಶ್ನೆ ನೋಡೋಣ. ವೈದ್ಯರು ರೋಗಿಯ ಹೊಟ್ಟೆಯನ್ನು ಪರೀಕ್ಷಿಸಲು ಬಳಸುವ ಎಂಡೋಸ್ಕೋಪ್ ಯಾವ ತತ್ವದ ಮೇಲೆ ಕೆಲಸ ಮಾಡ್ತದಂತ ಪ್ರಶ್ನೆ ಕೇಳಿದ್ದಾರೆ. ಅದುವೇ ಪೂರ್ಣಾಂತರಿಕತಾ ಪ್ರತಿಫಲನದಿಂದ ಅದು ಕೆಲಸ ಮಾಡ್ತದ. 40ನೇ ಪ್ರಶ್ನೆ ನೋಡೋಣ. ಬಟ್ಟೆ ಒಗೆಯುವ ಯಂತ್ರ ವಾಷಿಂಗ್ ಮಷಿನ್ ಯಾವ ತತ್ವದ ಅನುಸಾರ ಕೆಲಸ ಮಾಡುತ್ತಂತ ಕೇಳಿದ್ದಾರೆ. 40ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೇಂದ್ರ ತ್ಯಾಗಿ ಬಲ ಸೆಂಟ್ರಿಫಿಕೇಷನ್ ಅಂತ ಕರಿತೀವಲ್ಲ, ಅದ್ರ ಮೇಲೆ ವರ್ಕ್ ಮಾಡುತ್ತೆ. 41ನೇ ಪ್ರಶ್ನೆ ನೋಡೋಣ. ಅಪೂರ್ಣವಾಗಿ ತೈಲ ತುಂಬಿಕೊಂಡಿರುವ ಟ್ಯಾಂಕರ್ ಸಮತಟ್ಟಾದ ರಸ್ತೆಯಲ್ಲಿ ಒಂದೇ ರೀತಿಯ ವೇಗೋತ್ಕರ್ಷದಿಂದ ಸಾಗುವ ಟ್ಯಾಂಕರ್ನಲ್ಲಿರುವ ತೈಲದ ಮೇಲ್ಭಾಗವು ಯಾವ ರೀತಿಯ ಇರುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅದುವೇ ಆಪ್ಷನ್ ಎ ಸರಿಯಾದ ಉತ್ತರ. ಹಿಂಭಾಗವು ಎತ್ತರವಾಗಿ ಮುಂಭಾಗಕ್ಕೆ ಇಳಿಜಾರಾಗಿರುತ್ತದೆ. ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 42ನೇ ಪ್ರಶ್ನೆ ನೋಡೋಣ. ಭೂಮಿಯ ವ್ಯಾಸವು 1% ಇಳಿಕೆಯಾಗಿ ಅದರ ದ್ರವ್ಯರಾಶಿ ಬದಲಾಗದಿದ್ದರೆ ಅದರ ಗುರುತ್ವದಲ್ಲಾಗುವ ಬದಲಾವಣೆ ಯಾವುದು? ಆಪ್ಷನ್ ಸಿ 2% ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. 43ನೇ ಪ್ರಶ್ನೆ ನೋಡೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಕಡಿಮೆಯಾದುದರಿಂದ ಮೋಡಗಳು ಆಕಾಶದಲ್ಲಿ ತೇಲುವುದು ಅಂತ ಕೇಳಿದ್ದಾರೆ. ಅವು ಯಾವ್ಯಾವ ಕೆಳಗಾದ ನೋಡಬೇಡ ಅನ್ಸುತ್ತೆ. ವೇಗ ಅಂತ ಆಪ್ಷನ್ ಎ ಕೊಟ್ಟಿದ್ದಾರೆ, ಆಪ್ಷನ್ಸ್ ಬಿ ಒತ್ತಡ, ಆಪ್ಷನ್ ಸಿ ಸಾಂದ್ರತೆ, ಆಪ್ಷನ್ಸ್ ಡಿ ಉಷ್ಣತೆ. 43ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಉಷ್ಣತೆಯಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 44ನೇ ಪ್ರಶ್ನೆ ನೋಡೋಣ. 44ನೇ ಪ್ರಶ್ನೆ ಇದೆ. ಒಂದನೇ ವಸ್ತುವಿನಿಂದ ತಯಾರಿಸಲ್ಪಟ್ಟ ವಿವಿಧ ಅಳತೆಯ 4 ತಂತಿಗಳನ್ನು ಪ್ರತ್ಯೇಕವಾಗಿ ಒಂದೇ ರೀತಿಯ ಭಾರದಿಂದ ತೂಗಿ ಹಾಕಲಾಗಿದೆ. ಅವುಗಳಲ್ಲಿ ಯಾವುದು ಹೆಚ್ಚು ಉದ್ದವಾಗಿ ಎಳೆಯಲ್ಪಡುವುದು ಅಂತ ಕೇಳಿದ್ದಾರೆ. 44ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ 3 ಮೀಟರ್ ಉದ್ದ ಮತ್ತು 1.5 ಮಿಲಿಮೀಟರ್ ವ್ಯಾಸ. ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 45ನೇ ಪ್ರಶ್ನೆ ನೋಡೋಣ. 45ನೇ ಪ್ರಶ್ನೆ ಏನಿದೆ, ಇವುಗಳಲ್ಲಿ ಯಾವುದು
ಮಿತ ವಿದ್ಯುತ್ ವಾಹಕ ಸೆಮಿ ಕಂಡಕ್ಟರ್ ಆಗಿರುವುದಿಲ್ಲ ಅಂತ ಕೇಳಿದ್ದಾರೆ. ಯಾವುದಾಗಿರಲ್ಲ ಅಂದರೆ ಈ ಕೆಳಗಡೆ ಒಂದ್ಸತಿ ಆಪ್ಷನ್ಸ್ನ ನೋಡೋಣ. ಅಲ್ಯೂಮಿನಿಯಂ ಅಂತ ಕೊಟ್ಟಿದ್ದಾರೆ, ಇಂಗಾಲ, ಜರ್ಮೇನಿಯಂ, ಸಿಲಿಕಾನ. ಇದರಲ್ಲಿ ಯಾವುದು ಅಂತ ಕೇಳ್ತಾರೆ. 45ನೇದಕ್ಕೆ ಆಪ್ಷನ್ಸೇ ಅಲ್ಯೂಮಿನಿಯಂ ಇಲ್ಲಿ ಸರಿ ಉತ್ತರ ಆಗಿರುತ್ತೆ. 46ನೇದು ಇವುಗಳಲ್ಲಿ ಅತ್ಯುತ್ತಮ ವಿದ್ಯುತ್ ನಿರೋಧಕ ಅಂದರೆ ಇನ್ಸುಲೇಟರ್ ಇದೆಯಾ ಯಾವುದು ಅಂತ ಕೇಳಿದ್ದಾರೆ. ಇವುಗಳಲ್ಲಿ ಇದರಲ್ಲಿ ಯಾವುದು ಅತ್ಯುತ್ತಮ ವಿದ್ಯುತ್ ಇನ್ಸುಲೇಟರ್? ರೇಷ್ಮೆ ಅಂತ ಕೊಟ್ಟಿದ್ದಾರೆ, ಪಾಲಿವಿನಲ್ ಕ್ಲೋರೈಡ್, ಅಬ್ರಕ, ಬೆಕ್ಯಾಲೈಟ್. ಇದರಲ್ಲಿ ಯಾವುದು ಇರ್ಬೋದು? ಆಪ್ಷನ್ ಸಿ ಇರ್ಬೋದು ಅಂತ ಹೇಳ್ಬೋದಲ್ಲ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ. ಮೈಕಾ ಅಂದರೆ ಅಬ್ರಕ ಇಲ್ಲಿ ಅತ್ಯುತ್ತಮ ವಿದ್ಯುತ್ ವಾಹಕ ನಿರೋಧಕ ಇನ್ಸುಲೇಟರ್ ಅಂತ ಕರಿತೀವಲ್ಲ. ಇಷ್ಟು 4 ಆಪ್ಷನ್ನಾಗ ಇದೇ ಒಂದು ಹೆಚ್ಚು ಅತ್ಯುತ್ತಮ ವಿದ್ಯುತ್ ನಿರೋಧಕ ಅಂತ ಇನ್ಸುಲೇಟರ್ ಅಂತ ಕರಿತೀವಿ. ಟ್ಯೂಬ್ಲೈಟ್ಗಳಲ್ಲಿ ಈ ಕೆಳಗಿನ ಯಾವುದರ ಆವಿ ಇರುತ್ತದೆ ಅಂತ 47ನೇ ಪ್ರಶ್ನೆ ಇರುತ್ತದೆ. ಆಪ್ಷನ್ಸ್ ಡಿ ಸರಿಯಾದ ಉತ್ತರ, ಅದುವೇ ಪಾದರಸ. 48ನೇದು ಗೃಹ ಬಳಕೆ ಉದ್ದೇಶಕ್ಕಾಗಿ ಸರಬರಾಜು ಆಗುವ ವಿದ್ಯುತ್ ಯಾವುದು? ಆಪ್ಷನ್ಸ್ ಬಿ 220 ವೋಲ್ಟ್. ಎ ಸಿ ಅಂದರೆ AC/DC ಆಲ್ಟರ್ನೇಟ್ ಕರೆಂಟ್ ಆ್ಯಂಡ್ ಡೈರೆಕ್ಟ್ ಕರೆಂಟ್ ಅಂತ ಕರಿತೀವಲ್ಲ. 220 ವೋಲ್ಟ್ ಆಲ್ಟರ್ನೇಟ್ ಕರೆಂಟ್ ಇರುತ್ತೆ. ಗೃಹ ಬಳಕೆ ಉದ್ದೇಶಕ್ಕಾಗಿ ಸರಬರಾಜಾಗುವ ವಿದ್ಯುತ್ತು ಇಷ್ಟ ಲಿಮಿಟಲ್ಲಿ ಇರುತ್ತೆ. 49ನೇ ನೋಡೋಣ. ಸೂಕ್ಷ್ಮದರ್ಶಕಗಳಲ್ಲಿ ಇದನ್ನು ಬಳಸುತ್ತಾರೆ. ಸೂಕ್ಷ್ಮದರ್ಶಕಗಳು ಏನು ಬಳಸ್ತಾರೆ? ಪೀನ ಮೊಸರು, ಕಾನ್ವೆಕ್ಸ್ ಲೆನ್ಸ್ ಬಳಸ್ತಾರೆ. ಇದು ಎಲ್ಲರಿಗೂ ಗೊತ್ತಿದೆ, ರೈಟ್? 50ನೇ ಪ್ರಶ್ನೆ ನೋಡೋಣ. 50ನೇ ಪ್ರಶ್ನೆ ಸಿಂಪಲ್ ಪ್ರಶ್ನೆ ಕೇಳಿದ್ದಾರೆ. ಸೂರ್ಯನ ಬೆಳಕು ಭೂಮಿಯನ್ನು ತಲುಪಲು ತೆಗೆದುಕೊಳ್ಳುವ ಸಮಯ ಯಾವುದು? ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ 8 ನಿಮಿಷ. ಎಲ್ಲರಿಗೂ ಗೊತ್ತಾ ಇದೆ ಇದಂತೂ. ಎಷ್ಟು ಸತಿ ಚಿಕ್ಕ ವಯಸ್ಸಿನಿಂದ 2ನೇ ಕ್ಲಾಸ್ 3ನೇ ಕ್ಲಾಸಿಗೆಲ್ಲ ಇದನ್ನು ಹಾಕಿದ್ದಾರೆ. ಬೆಳಕು ಭೂಮಿಯನ್ನು ತಲುಪುವಲ್ಲಿ ಎಷ್ಟು ನಿಮಿಷ ತಗೋತದೆ ಅಂತೇಳಿ ಎಲ್ಲ ಬಿಟ್ಟ ಸ್ಥಳದಾಗ ಎಲ್ಲ ಸಣ್ಣ ಬಿಡಗಳು ಬರ್ಕತ್ತೆ ಬಂದೀವಿ. ಸೊ 8 ನಿಮಿಷ ಎಲ್ಲ ಗೊತ್ತಿರಬೇಕು. ಇದನ್ನೇ ಗೊತ್ತಿಲ್ಲ ಅಂದರೆ ನೀವೆಲ್ಲ ವೇಸ್ಟು. PC-ಗೂ ಓದಕ್ಕೆ ಹೋಗ್ಬೇಡಿ, PSIಗೂ ಓದಕ್ಕೆ ಹೋಗ್ಬೇಡಿ. ಇಂಥ ಸಿಂಪಲ್ ಪ್ರಶ್ನೆಗಳು ನಿಮ್ಗೆ ಗೊತ್ತಿಲ್ಲ ಅಂದರೆ ಸುಮ್ಮನೆ ಹೋಗಿ ಹೊಲಗಿಲ್ಲ ಇದ್ದರೆ ಹೊಲದಲ್ಲಿ ಮಾಡಿ, ಇಲ್ಲ ಹೋಗಿ ದುಡ್ಕೊತೀನಿ. ಅರ್ಥ ಆಯ್ತಾ? ಇಂಥ ಪ್ರಶ್ನೆಗಳಿಗೆಲ್ಲ ಗೊತ್ತಿರಬೇಕು ನಿಮಗೆ. ಇಷ್ಟು ಗೊತ್ತಿದ್ರೆ ತಾನೇ ನೀವೆಲ್ಲ ಸ್ಟಾರ್ಟ್ ಮಾಡ್ಬೋದು. ಇವಾಗ ಗೊತ್ತಿಲ್ಲ ಅಂದರೆ ಯು ಶುಡ್ ಸ್ಟಾರ್ಟ್ ಫ್ರಮ್ ಸಬ್ಜೆಕ್ಟ್ 10th 5ನೇ ಸಬ್ಜೆಕ್ಟಿಂದ 5ನೇ ಕ್ಲಾಸಿಂದ 10th ಸಬ್ಜೆಕ್ಟ್ ಇದೆಯಲ್ಲ, 10th ಮತ್ತು 11, 12ನೇ ಬುಕ್ಸು, ಇವೆಲ್ಲ ಬುಕ್ಸು ಫಸ್ಟು ಸ್ಟೇಟ್ ಸಿಲೆಬಸ್ದು ಮತ್ತು NCERT ಸಿಲೆಬಸ್ ಎಲ್ಲ ಬುಕ್ಸ್ ಓದ್ಕೊಂಡು ಜನರಲ್ ಸ್ಟಡೀಸಿಗೆ ಬರಬೇಕು ನೀವು. ಅವಾಗ ನಿಮ್ಮದು ಕಂಪ್ಲೀಟ್ ಯಾವ್ದಾರ ಎಕ್ಸಾಮ್ಸಿಗೆ ಕ್ಲಿಯರ್ ಆಗೇ ಆಗುತ್ತೆ, ರೈಟ್? ನೆಕ್ಸ್ಟ್ ಪ್ರಶ್ನೆ ನೋಡ್ತೀನಿ. 51ನೇ ಪ್ರಶ್ನೆ. ವಾಹನ ಚಾಲಕರು ಹಿಂಬದಿಯ ವಾಹನವನ್ನು ವೀಕ್ಷಿಸಲು ಬಳಸುವುದು ಯಾವುದು? 51ನೇದು ಡಿ ಪೀನ ದರ್ಪಣ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 52ನೇದು ದಂತ ವೈದ್ಯರು ಡೆಂಟಿಸ್ಟ್ ದಂತ ಪರೀಕ್ಷೆಗೆ ಉಪಯೋಗಿಸುವುದು ಅಂತ ಕೇಳಿದ್ದಾರೆ. ಏನು ಉಪಯೋಗಿಸ್ತಾರೆ ಅಂತ ಕೇಳಿದರೆ ನಿಮ್ನ ದರ್ಪಣ ಉಪಯೋಗಿಸ್ತಾರೆ ಅವರು. ಆಪ್ಷನ್ಸ್ ಬಿ ಸರಿಯಾದ ಉತ್ತರ. ನಕ್ಷತ್ರಗಳು ಮಿನುಗಲು ಕಾರಣವೇನು? ಇದೊಂದು ಸಿಕ್ಕಾಪಟ್ಟೆ ಸತಿ ಕೇಳಿದರೆ. ಯಾಕಂದರೆ ವಾತಾವರಣದಲ್ಲಿ ನಕ್ಷತ್ರಗಳ ಬೆಳಕು ವಕ್ರೀಭವನ ಹೊಂದಿರುವುದರಿಂದ ನಕ್ಷತ್ರಗಳು ಮಿನುಗಲು ಕಾರಣ ಆಗುತ್ತದೆ ಅಂತ ಹೇಳ್ಬೋದು. 54ನೇ ಪ್ರಶ್ನೆ. ಒಂದು ವಸ್ತುವಿನ 5 ಪ್ರತಿಬಿಂಬಗಳು ಮೂಡಬೇಕಾದರೆ 2 ಸಮತಲ ದರ್ಪಗಳ ನಡುವೆ ಏರ್ಪಡಿಸಬೇಕಾದ ಕೋನ ಅಥವಾ ಆ್ಯಂಗಲ್ ಅಂತ ಕರಿತೀವಲ್ಲ, ಯಾವುದು ಅಂದರೆ ಆಪ್ಷನ್ ಸಿ 60 ಡಿಗ್ರಿಲಿ ಸರಿಯಾದ ಉತ್ತರ ಆಗಿರುತ್ತೆ. ಕ್ಯಾಮ್ರಾದಲ್ಲಿ ಮೂಡುವ ಪ್ರತಿಬಿಂಬದ ರೀತಿ ಯಾವುದು? ಆಪ್ಷನ್ಸ್ ಡಿ ಸತ್ಯ ಮತ್ತು ತಲೆ ಕೆಳಗು ಅಂತ ಕರಿತೀವಲ್ಲ, ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಅಂತ ಹೇಳ್ತೀವಲ್ಲ, ಅದು ಸರಿಯಾದ ಉತ್ತರ ಆಗಿರುತ್ತೆ. 56ನೇ ಪ್ರಶ್ನೆ ನೋಡೋಣ. ಕ್ಯಾಮ್ರಾ ಅಪರ್ಚರ್ದಂತ ಕೆಲಸ ಮಾಡುವ ಕಣ್ಣಿನ ಭಾಗ ಯಾವುದು? 56ನೇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಪುಪಿಲ್ ಸರಿಯಾದ ಉತ್ತರ ಆಗಿರುತ್ತೆ. 57ನೇ ನೋಡೋಣ. ಸೂರ್ಯನ ಬೆಳಕಿನ ವರ್ಣಪಟಲದಲ್ಲಿರುವ 7 ಬಣ್ಣಗಳಲ್ಲಿ ಅತಿ ಹೆಚ್ಚು ತರಂಗಾಂತರ ಅಂದರೆ ವೇವ್ಲೆನ್ಸ್ ಹೊಂದಿರುವ ಬಣ್ಣ ಯಾವುದು? ಆಪ್ಷನ್ಸೇ ಕೆಂಪು ಬಣ್ಣ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಸೂರ್ಯನ ಬೆಳಕಿನ ವರ್ಣಪಟಲದಲ್ಲಿರುವ 7 ಬಣ್ಣಗಳಲ್ಲಿ ಮಧ್ಯಮದ ಬಣ್ಣ ಯಾವುದು? ಆಪ್ಷನ್ ಸಿ ಹಸಿರು ಬಣ್ಣ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಬಣ್ಣದ ಟೆಲಿವಿಷನ್ಗಳಲ್ಲಿ ಉಪಯೋಗಿಸುವ ಮುಖ್ಯ ಬಣ್ಣಗಳು ಯಾವುವು? ಆಪ್ಷನ್ಸ್ ಡಿ ಕೆಂಪು, ನೀಲಿ ಮತ್ತು ಹಸಿರಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಈ ಕೆಳಗಿನ ಕಾಣಿಸಿದ ಬಣ್ಣಗಳ ತರಂಗಾಂತರದ ಸರಿಯಾದ ಏರಿಕೆ ಕ್ರಮ ಯಾವುದು? ಆಪ್ಷನ್ಸ್ ಬಿ ನೀಲಿ, ಹಸಿರು, ಹಳದಿ, ಕೆಂಪು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟು 61ನೇದು. ಸೂರ್ಯನ ಬೆಳಕಿನ ವರ್ಣಪಟಲದಲ್ಲಿರುವ 7 ಬಣ್ಣಗಳಲ್ಲಿ ಅತಿ ಕಡಿಮೆ ತರಂಗಾಂತರ ಹೊಂದಿರುವ ಬಣ್ಣ ಯಾವುದು? ಆಪ್ಷನ್ಸೇ ನೇರಳೆ ಬಣ್ಣ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಸೂರ್ಯ ಮುಳುಗುವಾಗ ಕಿತ್ತಳೆ ಬಣ್ಣದಲ್ಲಿ ಗೋಚರಿಸಲು ಕಾರಣ ಏನು? ಬೆಳಕಿನ ಚದುರುವಿಕೆ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಕಾಮನ ಬಿಲ್ಲು ರೇನ್ಬೋ ಮೂಡಲು ಕಾರಣ ಏನು? ಕಾರಣ ಏನಂದರೆ ಆಪ್ಷನ್ಸ್ ಡಿ ಬೆಳಕಿನ ವರ್ಣ ವಿಭಜನೆ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 64ನೇದು. ವಜ್ರಗಳು ಹೊಳೆಯಲು ಕಾರಣ ಏನು? ಯಾಕೆ ಹೊಳಿತಾ ವಜ್ರ ಅಂತ ಕೇಳಿದರೆ ಬೆಳಕಿನ ವಕ್ರೀಭವನ ಜಾಸ್ತಿ ಇರ್ತಾವೆ ಅದಕ್ಕೆ, ಆ ವಜ್ರದಾಗ. ಅದಕ್ಕೆ ಅದು ಏನು ಮಾಡ್ತೈತಿ? ಪಳ ಹೊಳಿತೈತಿ, ತಿಳಿತಿಲ್ಲ. 65ನೇದು.
ಕ್ಷಕಿರಣ ಎಕ್ಸ್ರೇ ಅಂತ ಕರಿತೀವಲ್ಲ, ಹಂಗಂದ್ರೆ ಏನಂತ ಕೇಳಿದ್ದಾರೆ 65ನೇ ಪ್ರಶ್ನೆ. ಎಕ್ಸ್ರೇ ಅಂದರೆ ಏನಂತ ಕೇಳ್ಬಿಟ್ಟವ್ರು ಇವರು 65ನೇ ಪ್ರಶ್ನೆ. ಅದು ಏನಂದ್ರೆ ವಿದ್ಯುತ್ ಕಾಂತೀಯ ತರಂಗಕ್ಕೆ ಎಕ್ಸ್ರೇ ಅಂತ ಕರಿತೀವಿ ನಾವು. ಅಂಡರ್ಸ್ಟ್ಯಾಂಡ್. 66ನೇ ಪ್ರಶ್ನೆ ನೋಡೋಣ. ಬೆಳಕಿನ ವೇಗವು ರೇಡಿಯೋ ಅಲೆಗಳ ವೇಗಕ್ಕಿಂತ ಹೆಚ್ಚಿರ್ತೈತೆ, ಕಡಿಮೆ ಇರ್ತೈತೆ, ಈಕ್ವಲ್ ಇರ್ತೈತೆ ಅಂತ ಕೇಳಿದ್ದಾರೆ. ಸಮ ಇರ್ತೈತೆ ಅಂತ ಹೇಳ್ಬೇಕು. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ. 67ನೇದು ಟೆಲಿವಿಷನ್ ರಿಮೋಟ್ ಇರ್ತೈತಲ್ಲ, ಕಂಟ್ರೋಲ್ಗಳಲ್ಲಿ ಬಳಸುವ ವಿದ್ಯುತ್ ಕಾಂತೀಯ ತರಂಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಕರಿತೀವಲ್ಲ, ಯಾವುದು ಅಂತ ಕೇಳಿದ್ದಾರೆ. ಸೊ ಯಾವುದಂದ್ರೆ ಅದೇ ಅವಾಗಿನ ಪ್ರಕಾರ ಇನ್ಫ್ರಾರೆಡ್ ರೇಸ್ ಯೂಸ್ ಮಾಡಿರ್ತಾರೆ. ಟಿ ವಿ ಮತ್ತು ರಿಮೋಟ್ನಾಗ ಎರಡರ ನಡು ಕನೆಕ್ಷನ್ಸ್ ಇರ್ತೈತಲ್ಲ, ಅದ್ರಾಗ ಇನ್ಫ್ರಾರೆಡ್ ರೇಸ್ ವೇವ್ಲಿಂದ ಚಾನಲ್ಗಳು ಚೇಂಜ್ ಆಗ್ತವೆ, ಗೊತ್ತಿರ್ಬೇಕು ಇದು ಕೂಡ. 68ನೇದು ಪೀನ ಮೊಸರ ಕಾನ್ವೆಕ್ಸ್ ಲೆನ್ಸ್ ಇದೆಯಲ್ಲ, ಶಕ್ತಿ ಅಂತ ಕರಿತೀವಿ ಅದಕ್ಕೆ, ಅಥವಾ ಪವರ್ ಅಂತ ಕರಿತೀವಿ. ಅದು 68ನೇದು ಸರಿಯಾದ ಉತ್ತರ. ಅಂದರೆ ಧನಾತ್ಮಕ ಪಾಸಿಟಿವ್ ಆಗಿರ್ತೈತೆ ಅದು ಯಾವಾಗಲೂ. ಪೀನ ಮೊಸರು ಅಂದರೆ ಪಾಸಿಟಿವ್ ಪವರ್ ಇರ್ತೈತೆ, ಅದು ನೆನ್ಪಿಡಬೇಕು. 69ನೇ ಪ್ರಶ್ನೆ ನೋಡೋಣ. ಸಮತೋಲನ ದರ್ಪಣದಲ್ಲಿ ಅಂದರೆ ಪ್ಲೇನ್ ಮಿರರ್ ವ್ಯಕ್ತಿಯ ಪೂರ್ಣ ಪ್ರತಿಬಿಂಬವನ್ನು ಕಾಣಬೇಕಾದರೆ ಆ ದರ್ಪಣ ವ್ಯಕ್ತಿಯ ಎತ್ತರದ ಎಷ್ಟಿರಬೇಕಂತ ಕೇಳಿದ್ದಾರೆ. ಅದು ವ್ಯಕ್ತಿಯ ಅರ್ಧ ಭಾಗದಿದ್ದರೆ ಸಾಕು ಅಂತ ಹೇಳ್ಬೋದು. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ನೋಡೋಣ. ವ್ಯಕ್ತಿಯೊಬ್ಬನು ಸಮತೋಲನ ದರ್ಪಣದತ್ತ ಪ್ರತಿ ಸೆಕೆಂಡಿಗೆ 10 ಸೆಂಟಿಮೀಟರ್ ವೇಗದಲ್ಲಿ ಚಲಿಸಿದರೆ ಅವನ ಪ್ರತಿಬಿಂಬವು ಅವನನ್ನು ಸಮೀಪಿಸುವ ವೇಗ ಎಷ್ಟು? 70ನೇ ಪ್ರಶ್ನೆ ಸರಿಯಾದ ಉತ್ತರ 20 ಸೆಂಟಿಮೀಟರ್ ಪ್ರತಿ ಸೆಕೆಂಡ್ ಅಂತ ಸರಿಯಾದ ಉತ್ತರ ಆಗಿರುತ್ತೆ. 71ನೇ ಪ್ರಶ್ನೆ ನೋಡೋಣ. ನಿಮ್ನ ದರ್ಪಣ ಅಂದರೆ ಕಾನ್ಕೇವ್ ಮಿರರು ಉಂಟು ಮಾಡುವ ವಸ್ತುವಿನ ಸತ್ಯ ಮತ್ತು ತಲೆ ಕೆಳಗುವ ರಿಯಲ್ ಲೈನ್ ಇನ್ವರ್ಟೆಡ್ ಪ್ರತಿಬಿಂಬವು ಆ ವಸ್ತುವಿನ ಎತ್ತರದಷ್ಟೇ ಇರಬೇಕಾದರೆ ಆ ವಸ್ತುವು ದರ್ಪಣದಿಂದ ಇರಬೇಕಾದ ದೂರ ಯಾವುದು ಅಂತ 71ನೇ ಪ್ರಶ್ನೆ ಕೇಳಿದ್ದಾರೆ. ಅದುವೇ ಆಪ್ಷನ್ಸ್ ಡಿ 2F ಅಂತ ಇಲ್ಲಿ ಸರಿಯಾದ ಉತ್ತರ. ಎಫ್ ಅಂದರೆ ಏನು? ಫೋಕಲ್ ಲೆಂತ್ ಅಂದರೆ ಏನು? ಸಂಗಮ ದೂರ ಅಂತ ಹೇಳ್ತೀವಲ್ಲ ಅದು. ಸೊ ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ರೈಟ್. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 72ನೇ ಪ್ರಶ್ನೆ. 72ನೇ ಪ್ರಶ್ನೆ ಹೀಗಿದೆ. ಗಾಳಿಯಿಂದ ಗಾಜಿನ ಹಲಗೆಗೆ ಬೆಳಕಿನ ಕಿರಣ ಪ್ರವೇಶಿಸಿದಾಗ ಇದರಲ್ಲಿ ಬದಲಾವಣೆ ಆಗುವುದಿಲ್ಲ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ. ಆರ್ವತ್ತ ಅಥವಾ ಫ್ರೀಕ್ವೆನ್ಸಿ ಅಂತ ಕರಿತೀವಲ್ಲ, ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿರುತ್ತದೆ. ನೆಕ್ಸ್ಟು 73ನೇ ಪ್ರಶ್ನೆ. ಸಿಂಪಲ್ ಪ್ರಶ್ನೆ ಕೇಳ್ಯಾರ. ಟೆಲಿವಿಷನ್ಗಳಲ್ಲಿ ಪ್ರಸಾರವಾಗುವ ಕ್ರಿಕೆಟ್ ಪಂದ್ಯದಲ್ಲಿ ಬಲಗೈ ಬೌಲರ್ ವಿಕೆಟ್ ಮೇಲೆ ಅಂದರೆ ರೈಟ್ ಹ್ಯಾಂಡ್ ಓವರ್ ದ ವಿಕೆಟ್ ಅಂತ ಹೇಳ್ತೀವಲ್ಲ, ಅದು ಮಾಡುವುದನ್ನು ಎದುರುಗಡೆ ಇರುವ ಸಮತೋಲನ ದರ್ಪಣದಲ್ಲಿ ವೀಕ್ಷಿಸಿದಾಗ ಕಾಣುವ ರೀತಿ ಯಾವುದು? ಇಂಪಾರ್ಟೆಂಟ್ ಇದು. ಒಂದು 8 ಸ್ಟಾರ್ ಹಾಕೊಂಡ್ಬಿಡ್ರಿ. ಇದಕ್ಕೆ 3 ಸ್ಟಾರ್ ಹಾಕ್ತೀನಿ, ಇಲ್ಲ 4 ಸ್ಟಾರ್ ಹಾಕ್ತೀನಿ, ಇಲ್ಲ 5 ಸ್ಟಾರ್ ಹಾಕ್ತೀನಿ. 5 ಸ್ಟಾರ್ ಬರ್ಕೊಂಡ್ಬಿಟ್ರಪ್ಪ ಇದಕ್ಕೆ 5 ಸ್ಟಾರ್. ಯಾಕೆ ಹೆಂಗೆ ಕಾಣ್ತದೆ ಅಂತ ಕೇಳ್ಯಾರ. 73ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ಎಡಗೈ ವಿಕೆಟ್ ಮೇಲೆ ಅಂದರೆ ಲೆಫ್ಟ್ ಹ್ಯಾಂಡ್ ಓವರ್ ದ ವಿಕೆಟ್ ಅಂತ ಕರಿತೀವಲ್ಲ, ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 74ನೇ ನೋಡೋಣ. ಕಣ್ಣಿನಲ್ಲಿರುವ ಪಾಪೆ ಪುಲ್ಲಿ ಅಂತ ಮಾಡುವ ಫ್ಯೂಲ್ ಅಂತ ಕರಿತೀವಲ್ಲ, ಮಾಡುವ ಕಾರ್ಯ ಯಾವುದು? ಕಣ್ಣಿನಲ್ಲಿರುವ ಒಂದು ಇದು ಐತೆ ಪಾಪೆ ಅಂತ ಕರಿತೀವಲ್ಲ, ಅದ್ರದ್ದು ಏನು ಕೆಲಸ ಮಾಡ್ತದೆ ಅಂತ ಕೇಳ್ಯಾರ ಅವ್ರಿಗೆ. ಏನು ಕೆಲಸ ಮಾಡ್ತೈತೆ ಅಂದ್ರೆ ಅದು ಬೆಳಕಿನ ಪ್ರಮಾಣದ ಜೊತೆಗೆ ಹೊಂದಾಣಿಕೆಯನ್ನು ಮಾಡುವ ಕೆಲಸ ಮಾಡ್ತೈತಿ. PUIL ಅಂತ ಕರಿತೀವಲ್ಲ, ಪಾಪೆ ಅಂತ ಕರಿತೀವಲ್ಲ, ಅದು ಪ್ಯೂಲ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ. 75ನೇದು ಏನು ಕೇಳ್ಯಾರ? ಸಿಂಪಲ್ ಪ್ರಶ್ನೆ ಕೇಳ್ಯಾರ ನೋಡಪ್ಪ ನನ್ನ ಪ್ರಕಾರ. ಸೊ ಏನು ಕೇಳ್ಯಾರ? ನೀರಿನಲ್ಲಿರುವ ಗಾಳಿಗುಳ್ಳೆ ಏರ್ ಬಬ್ಬಲ್ ವರ್ತಿಸುವ ರೀತಿ ಯಾವುದು ಅಂತ ಕೇಳ್ಯಾರ. 75ನೇದಕ್ಕೆ ಸರಿಯಾದ ಉತ್ತರ ನಿಮ್ನ ಮೊಸರು. ಆಪ್ಷನ್ಸ್ ಡಿ ಸರಿಯಾದ ಉತ್ತರ ಆಗಿರ್ತದೆ. 76ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆ ಯಾವುದು ಅಂತ ಕೇಳಿದ್ದಾರೆ. ಹೇಳಿಕೆ ಕೊಟ್ಟಿದ್ದಾರೆ. ಹೇಳಿಕೆಗಳ ನೋಡೋಣ. 2 ಹೇಳಿಕೆಗಳಿದೆ. 1ನೇ ಹೇಳಿಕೆ. ವ್ಯಕ್ತಿಯೊಬ್ಬನು ನೀರಿನಲ್ಲಿ ಮುಳುಗಿರುವ ನಾಣ್ಯವನ್ನು ನೋಡಿದಾಗ ಅವನು ನಿಜರಾದ ಆಳಕ್ಕಿಂತ ಮೇಲೆ ಕಾಣಿಸಿಕೊಳ್ಳುವುದು ಅಂತ ಒಂದು ಹೇಳಿದ್ದಾರೆ. ಈ ಹೇಳಿಕೆ ತಪ್ಪ ಅಂತ ನಾನು ಅಷ್ಟು ಡಿಸ್ಕಸ್ ಮಾಡ್ತೀನಿ. ನೀರಿನಲ್ಲಿ ಮುಳುಗಿರೋ ವ್ಯಕ್ತಿ ನೀರಿನ ಮೇಲಿರುವ ನಾಣ್ಯವು ಅವನಿಂದಿರುವ ದೂರಕ್ಕಿಂತ ಹೆಚ್ಚು ದೂರದಲ್ಲಿ ಕಾಣಿಸಿಕೊಳ್ಳಲಾಗುವುದು ಅಂತ ಕೇಳಿದ್ದಾರೆ. ಸೊ 76ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ 1 ಮತ್ತು 2. ಇಲ್ಲಿ 2 ಸರಿಯಾದ ಹೇಳಿಕೆಗಳು ಆಗಿರ್ತವೆ. 77ನೇ ನೋಡೋಣ. 77ನೇ ಪ್ರಶ್ನೆ ಇದೆ. ನೀರಿನಲ್ಲಿ ನಳಿಕೆಯೊಂದನ್ನು ಅದ್ದಿದಾಗ ಅದು ಬಾಗಿದಂತೆ ಕಾಣುತ್ತದೆ, ಇದಕ್ಕೆ ಕಾರಣವೇನು? ಆಪ್ಷನ್ಸ್ ಎ ವಕ್ರೀಭವನ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. 78ನೇ ಪ್ರಶ್ನೆ ನೋಡೋಣ. ಗಾಜಿನ ಕಡ್ಡಿಯೊಂದನ್ನು ಪಾರದರ್ಶಕ ದ್ರವದಲ್ಲಿ ಮುಳುಗಿಸಿದಾಗ ಅದು ಅದೃಶ್ಯವಾದರೆ ಅದಕ್ಕೆ ಕಾರಣ ಏನು ಅಂತ 78ನೇ ಪ್ರಶ್ನೆ ಕೇಳ್ಯಾರ. 78ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಗಾಜಿನ ಕಡ್ಡಿ ಮತ್ತು ದ್ರವದ ವಕ್ರೀಭವನ ಸೂಚ್ಯಂಕ ಒಂದೇ ಆಗಿರೋದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 79ನೇ ಪ್ರಶ್ನೆ. ವಸ್ತುವಿನ ವಕ್ರೀಭವನ ಸೂಚ್ಯಂಕವು ಅವಲಂಬಿಸಿರುವ ಸಂಗತಿ ಯಾವುದು?
ಆಪ್ಷನ್ಸ್ ಡಿ ಅದುವೇ ಮೇಲಿನ ಎಲ್ಲವೂ. ಯಾಕಂದರೆ ವಕ್ರೀಭವನದ ಸೂಚ್ಯಂಕ ಅವಲಂಬಿಸಿರುವುದು ಮಧ್ಯಮ ವರ್ಗದ ಗುಣಧರ್ಮನೂ ಹೌದು, ಬೆಳಕಿನ ತರಂಗಾಂತರನೂ ಹೌದು, ಉಷ್ಣತೆಯೂ ಹೌದು. ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ, ಮೇಲಿನ ಎಲ್ಲವೂ ಅಂತ ಹೇಳಬೇಕು. 80ನೇದು ನೋಡೋಣ. 80ನೇದು ಸಾಗರದ ನೀರು ನೀಲಿಯಾಗಿ ಕಾಣಲು ಕಾರಣ ಏನು? ಅಲ್ವಾ, ಸಾಗರದ ನೀರು ನೀಲಿಯಾಗಿ ಕಾಣಲು ಕಾರಣ ಸಾಗರದ ನೀರಿನಲ್ಲಿ ನೀಲಿ ಆಕರ್ಷಿತ ಪ್ರತಿಫಲನ ಮತ್ತು ನೀರಿನ ಅಣುಗಳಿಂದ ನೀಲಿ ಬೆಳಕು ಚದುರುವಿಕೆಯಾಗಿ ಸಾಗರದ ನೀರು ನೀಲಿಯಾಗಿ ಕಾಣ್ತದೆ. ನೆನ್ಪಿಡಬೇಕು, ಸಿಂಪಲ್ ಪ್ರಶ್ನೆ. ಆಪ್ಟಿಕಲ್ ಫೈಬರ್ ಅಂತ ಹೇಳ್ತೀವಲ್ಲ, ಕೆಲಸ ಮಾಡುವ ತತ್ವ ಯಾವುದು? ಇದು ಕೂಡ ಸಿಕ್ಕಾಪಟ್ಟೆ ಎಕ್ಸಾಮ್ಸಲ್ಲಿ ಕೇಳ್ಬಿಟ್ಟಾನ. ಆಪ್ಟಿಕಲ್ ಫೈಬರ್ ಮ್ಯಾಗ ಏನಿಲ್ಲ ಅಂದರೂ ಯಾವುದನ್ನ KPSC ಕರ್ನಾಟಕ ಸ್ಟೇಟ್ ಆಗಲಿ ಅಥವಾ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಲಿ ಅಥವಾ ಪೊಲೀಸಲ್ಲಿ ಆಪ್ಟಿಕಲ್ ಫೈಬರ್ ಮ್ಯಾಗಂತೂ ಒಂದು ಕ್ವಶನ್ಸ್ ಯಾವಾಗಲೂ ಇದ್ದೇ ಇರ್ತೈತಿ. ಈಗೀಗೆಲ್ಲ ಇದನ್ನು ಆಪ್ಟಿಕಲ್ ಫೈಬರ್ ಮೇಲೆ MCQs ಎಲ್ಲ ತುಂಬ ಮಾಡಿಫೈ ಮಾಡಿ ಕೇಳಕತ್ತಾನ. ಸೊ ನೀವೇನು ಮಾಡಬೇಕು, ಸೀದಾ ಗೂಗಲ್ ಓಪನ್ ಮಾಡಬೇಕು. ಗೂಗಲ್ ಓಪನ್ ಮಾಡಿ ಆಪ್ಟಿಕಲ್ ಫೈಬರ್ MCQs ಅಂದರೆ MCQs ಅಂತ ಹೊಡೆದು ಕನ್ನಡ ಅಂತ ಕೊಟ್ಟರೆ ಕನ್ನಡನೂ ಬರ್ತಾವೆ, ಅಥವಾ ಯೂಟ್ಯೂಬ್ದಾಗ ಕನ್ನಡ ಅಂತ ಕೊಟ್ಟರೆ ಯೂಟ್ಯೂಬ್ನ ಕನ್ನಡ ಅಂತ ಬರ್ತಾವೆ. ಇಲ್ಲಾಂದ್ರೆ ನೀವು ಇಂಗ್ಲೀಷ್ನಾಗ ಓದ್ಕೋಬೇಕು. ಆಪ್ಟಿಕಲ್ ಫೈಬರ್ MCQs ಅಂತ ಹೊಡ್ರಿ, ಸಿಕ್ಕಾಪಟ್ಟೆ MCQs ಬರ್ತಾವೆ, ಅದನ್ನೆಲ್ಲ ಓದ್ಕೊಳ್ಳಿ. ಅದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಇಲ್ಲಿ ನಾನು ನಿಮ್ಗೆ ಹೇಳಕ್ಕೆ ಹೊರಟಿರೋದೊಂದೇ, ನೀವು ಇದನ್ನು ಹಿಂಗೆ ಟಿಕ್ ಮಾಡ್ಕೊಳ್ಳಿ. ಆಪ್ಟಿಕಲ್ ಫೈಬರ್ ಟಾಪಿಕ್ ಎಲ್ಲೇ ಬರಲಿ, ಅದ್ರದ್ದು ರಿಲೇಟೆಡ್ ಏನೇನಿದೆ ಎಲ್ಲ ಓದಿ ಮುಗಿಸಿ. ಹಾಗೆ ಗೂಗಲ್ ಮಾಡಂತ ಏನು ಹೇಳಾಕತ್ತೀನಿ ನಾನು, ಗೂಗಲ್ ಮಾಡಿರಿ, ಆಪ್ಟಿಕಲ್ ಫೈಬರ್ MCQs ಅಂತ ಮಾಡಿರಿ. ಒಂದು 50-60 MCQs ಇರ್ತಾವೆ, ಅದನ್ನು ಅಷ್ಟು ಓದ್ಕೊಂಡ್ರೆ ಅಂದ್ರೆ ನೀವು ಮುಂಬರುವ ಎಕ್ಸಾಮ್ಸಲ್ಲಿ ಆಪ್ಟಿಕಲ್ ಫೈಬರ್ನಾಗ ಏನೂ ಕನ್ಫ್ಯೂಸ್ ಆಗಲ್ಲ, ಅದಕ್ಕೆ ಕರೆಕ್ಟಾಗಿ ಟಿಕ್ ಆಗ್ತೀರಾ. ಅಷ್ಟು ಇಂಪಾರ್ಟೆಂಟ್ ಟಾಪಿಕ್ಕು. 1 ಮಾರ್ಕ್ಸ್ ನನ್ನ ಕಡೆಯಿಂದ ಗೌರ್ಮೆಂಟ್ ಎಕ್ಸಾಮ್ ಯಾವುದೇ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಇರ್ತಾವಲ್ಲ, ಅದನ್ನು ಒಂದು ಕಡೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ತಾವಲ್ಲ, ನನ್ನ ಕಡೆಯಿಂದ ಆಪ್ಟಿಕಲ್ ಫೈಬರ್ ಮೇಲೆ 1 ಮಾರ್ಕ್ಸ್ನ ಜೇಬಿಗೆ ಹಾಕೊತೀರಿ. ನಾನು ಇವಾಗ ಹೇಳಿದ ಟ್ರಿಕ್ನ ಗೂಗಲ್ ಮಾಡಿ MCQs ಓದ್ಕೊಂಡ್ರೆ ಅಂದ್ರೆ 1 ಮಾರ್ಕ್ಸ್ ನನ್ನ ಕಡೆಯಿಂದ ಬೋನಸ್ ಸಿಗ್ತೈತಿ ನಿಮಗೆ ಪಕ್ಕ. ಅಷ್ಟು ಚಂದ ಗೂಗಲ್ನಾಗ MCQs ಸಿಗ್ತಾವೆ, ಅದನ್ನೆಲ್ಲ ಓದ್ಕೊಂಬಿಡ್ರಿ. ಯಾಕಂದರೆ ಆಪ್ಟಿಕಲ್ ಫೈಬರ್ ಅಷ್ಟು ಇಂಪಾರ್ಟೆಂಟ್ ಟಾಪಿಕ್. ಸೊ ಆಪ್ಟಿಕಲ್ ಫೈಬರ್ ಯಾವ ತತ್ವದ ಮೇಲೆ ಕೆಲಸ ಮಾಡ್ತಂತ ಅಂತ ಕೇಳಿದ್ರೆ 81ನೇ ಪ್ರಶ್ನೆ, ಅದುವೇ ಪೂರ್ಣಾಂತರಿಕ ಪ್ರತಿಫಲನ ಅಂದರೆ ಟೋಟಲ್ ಇಂಟರ್ನಲ್ ಇನ್ಫ್ಲೆಕ್ಷನ್ ಅಂತ ಹೇಳ್ತಾರಲ್ಲ, ಅದ್ರ ಮ್ಯಾಗ ಏನು ಮಾಡ್ತೈತಿ, ಆಪ್ಟಿಕಲ್ ಫೈಬರ್ ಕೆಲಸ ಮಾಡ್ತೈತಿ. 82ನೇ ನೋಡೋಣ. TV ಪ್ರಸಾರದಲ್ಲಿ ಶ್ರವಣದ ಅಥವಾ ಶ್ರವಣ ಸಂಕೇತಗಳು ಆಡಿಯೋ ಸಿಗ್ನಲ್ಸ್ ಅಂತ ಕರಿತೀವಲ್ಲ, ಪ್ರಸಾರ ಮಾಡಲು ಬಳಸುವ ತಾಂತ್ರಿಕತೆ ಯಾವುದು ಮಾಡ್ತಾರೆ TVದಾಗ? ಆಪ್ಷನ್ ಸಿ ಅದುವೇ FM ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ ಅಂತ ಕರಿತೀವಲ್ಲ, ಅದು ಇಲ್ಲಿ ಯೂಸ್ ಮಾಡ್ತಾರೆ. 83ನೇದು ಮನುಷ್ಯನ ಶ್ರವಣದ ಮಿತಿ ಎಷ್ಟು? ಕೇಳಿಸ್ಕೊಂತೀವಲ್ಲ, ಯಾರಾದ್ರೂ ಮಾತಾಡಿದ್ರೆ ಅದ್ರ ಮಿತಿ ಎಷ್ಟು ಇರ್ತೈತಿ ಭಾಳ ಆದ್ರೆ ಅದುವೇ 20 ಹರ್ಟ್ಲಿಂದ 20,000 ಹರ್ಟ್ಸ್ವರೆಗೂ ಮಾತ್ರ ಮನುಷ್ಯನ ಕಿವಿ ಕೇಳ್ತೈತಿ ಅಂತ ಹೇಳ್ಬೋದು. ಶ್ರವಣದ ಮಿತಿ ಅದು. ಈಗ 20 ಹರ್ಟ್ಸ್ಗಿಂತ ಕೆಳಗೆ ನೀವು ಸೌಂಡ್ ಮಾಡಿದ್ರೆ ಕೇಳ್ಸಂಗೇ ಇಲ್ಲ ನಮಗದು. ಮತ್ತು 20,000 ಹರ್ಟ್ಸ್ಗಿಂತ ಮ್ಯಾಲೆ ಮಾತಾಡಿದ್ರೆ ಅದೇ ಲಿಮಿಟ್. ಅದಕ್ಕಿಂತ ಜಾಸ್ತಿ ಏನು ಮಾಡೋಕೆ, ಅದಕ್ಕಿಂತ ಜಾಸ್ತಿ ಹೋದ್ರೆ ನಮ್ಮ ಕಿವಿ ಎಲ್ಲ ತೊಂದರೆಗೊಳಗಾಗ್ತಾವೆ. 84ನೇ ನೋಡೋಣ. ಧ್ವನಿಯು ವೇಗವು ಹೆಚ್ಚಾಗಿರುವ ಸಂದರ್ಭ ಯಾವುದು? ಧ್ವನಿ ವೇಗ ಹೆಚ್ಚಾಗಿರುವ ಸಂದರ್ಭ ಯಾವುದು ಅಂದರೆ ತೇವ ಅಂದರೆ ವೆಟ್. 30 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಧ್ವನಿ ವೇಗವು ಹೆಚ್ಚಾಗಿರುವ ಸಂದರ್ಭದಲ್ಲಿ ಒಳಗಾಗ್ತದೆ. 85ನೇ ನೋಡೋಣ. ಧ್ವನಿ ತರಂಗಗಳು ಅಂದರೆ ಸೌಂಡ್ ವೇವ್ಸ್ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಪ್ರವೇಶಿಸಿದಾಗ ಇದರಲ್ಲಿ ಬದಲಾವಣೆಗಳು ಆಗುವುದಿಲ್ಲ. 85ನೇ ಪ್ರಶ್ನೆ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ. ತರಂಗದ ದೂರ ವೇವ್ಲೆನ್ಸ್ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 86ನೇ ಪ್ರಶ್ನೆ ನೋಡೋಣ. ಪ್ರತಿಧ್ವನಿಯನ್ನು ಕೇಳಿಸಿಕೊಳ್ಳಲು ಧ್ವನಿಯ ಮೂಲ ಮತ್ತು ಪ್ರತಿಫಲಿಸುವ ವಸ್ತುವಿನ ನಡುವೆ ಇರಬೇಕಾದ ಕನಿಷ್ಠ ಅಂತರ. 86ನೇ ಪ್ರಶ್ನೆಗೆ ಸರಿಯಾದ ಉತ್ತರ 17 ಮೀಟರ್. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. 87ನೇ ಪ್ರಶ್ನೆ ನೋಡೋಣ. ಮನುಷ್ಯ ಹೊರಡಿಸಬಲ್ಲ ಧ್ವನಿ ತರಂಗದ ಕನಿಷ್ಠ ಅಥವಾ ಗರಿಷ್ಠ ಮಿತಿ ಯಾವುದು? 87ನೇದಿಗೂ ಸರಿಯಾದ ಉತ್ತರ 60 ಹರ್ಟ್ಸ್ಲಿಂದ 30,000 ಹರ್ಟ್ಸ್ ಇಲ್ಲಿ ಸರಿಯಾದ ಉತ್ತರ. 30,000 ಅಲ್ಲ, 13,000 ಹರ್ಟ್ಸು ಸರಿಯಾದ ಉತ್ತರ. 60 ಹರ್ಟ್ಸ್ ಟು 13,000 ಹರ್ಟ್ಸ್ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಡೆಸಿಬಲ್ ಇದನ್ನು ಅಳೆಯಲು ಬಳಸಲಾಗುತ್ತದೆ. ಯಾವುದನ್ನು ಅಳೆಯಲು ಡೆಸಿಬಲ್ನ ಯೂಸ್ ಮಾಡ್ತಾರೆ ಅಂತ ಕೇಳಿದರೆ ಎಲ್ಲರಿಗೂ ಗೊತ್ತಿದೆ, ಶಬ್ದದ ತೀವ್ರತೆ ಇಂಟೆನ್ಸಿಟಿ ಆಫ್ ಸೌಂಡ್ನ ಕಳೆಯೋಕ್ಕೆ ಡೆಸಿಬಲ್ನ ಯೂಸ್ ಮಾಡ್ತಾರೆ, ರೈಟ್. 89ನೇ ಪ್ರಶ್ನೆ ನೋಡೋಣ. ವಾಯುಭಾರದ ಮಾಪಕದಲ್ಲಿ ಅಂದರೆ ಬ್ಯಾರೋಮೀಟರನ್ನು ಪಾದರಸವನ್ನು ಬಳಸಲು ಕಾರಣ ಏನು? ಕಾರಣ ಏನಂದರೆ ಪಾದರಸದ ಸಾಂದ್ರತೆ ಹೆಚ್ಚಿರ್ತೈತೆ, ಅದಕ್ಕೋಸ್ಕರ ಅದನ್ನೇನು ಮಾಡ್ತಾರೆ, ಬ್ಯಾರೋಮೀಟರ್ನ ಯೂಸ್ ಮಾಡ್ತಾರೆ. ಸಿಂಪಲ್, ಇದು ನೆನ್ಪಿಡ್ಬೇಕು ನೀವು ಅಷ್ಟೇ, ರೈಟ್. ಅದ್ರ ಬಗ್ಗೆ ತಿಳ್ಕೊಬೇಕು ಕೂಡ. ಹಂಗೆ ನೆನ್ಪಿಡೋದಂದರೆ ರಟ್ಟ ಹೊಡೆಯೋದಲ್ಲ, ಅದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸೇ ಓದಬೇಕು. ಸೊ ನಾನು ಇವಾಗ ಏನೇನು ಗೊತ್ತಾ ನಿಮಗೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡ್ರಿ.
ಹಾಗೆ ಕಮೆಂಟ್ ಮಾಡಿರಿ, ಏನಾರು ಹೇಳಬೇಕಿತ್ತಂದ್ರೆ ನಾನು ಆವಾಗಲೇ ಒಂದು ಕ್ವಶನ್ಸ್ನ ಕಮೆಂಟ್ ಮಾಡಿದ್ರಿ, ಅದನ್ನು ಕಮೆಂಟ್ ಮಾಡಿ. ಈ ಯೂಟ್ಯೂಬ್ ಚಾನಲ್ ನಿಮ್ಮ ಫ್ರೆಂಡ್ಸಿಗೂ ಸ್ವಲ್ಪ ತಿಳಿಸ್ರಿ, ನಮ್ಗೆ ಸಪೋರ್ಟ್ ಸಿಕ್ಕಂಗಾಗುತ್ತೆ. ಈ ಯೂಟ್ಯೂಬ್ ಚಾನಲ್ ಲಿಂಕ್ನ ಕಾಪಿ ಮಾಡ್ಕೊರಿ, ಈ ವಿಡಿಯೋ ಲಿಂಕ್ನ ಕಾಪಿ ಮಾಡ್ಕೊರಿ. ನಿಮ್ಮ ಸ್ಟಡಿ ಗ್ರೂಪ್ ಮಾಡ್ಕೊಂಡಿರ್ತಿರಲ್ಲ, ಆ ಸ್ಟಡಿ ಗ್ರೂಪ್ನಾಗೆಲ್ಲ ಶೇರ್ ಮಾಡಿರಿ, ಅವರು ಕೂಡ ಇದನ್ನು ಓದಲಿ, ಸ್ವಲ್ಪ ರಿವಿಷನ್ ಆಗುತ್ತೆ. ಈ MCQs ಎಲ್ಲ ಓದಿದ್ರೆ ರಿವಿಷನ್ ಆಗುತ್ತೆ. ಜಸ್ಟ್ ಏನಿಲ್ಲ, ನೀವೆಲ್ಲ ಓದ್ಕೊಳ್ಳೋದು, ಬುಕ್ಸ್ ಗಿಕ್ಸ್ ಓದೋದು, ಇವು ಜಸ್ಟ್ ರಾತ್ರಿ ಮಲ್ಗೋ ಒಂದೊಂದು ತಾಸು ನೀವು ನೋಡ್ಕೊಂಡು ಮಲ್ಕೊಂಡ್ರೆ ಸಾಕು, ಇವೆಲ್ಲ ನಿಮ್ಮ ತಲೆ ಕುಂದಿರ್ತಾವೆ. ಹಂಗೆ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ನಾಗ ಈ ಎಲ್ಲ MCQs ನಿಮ್ಗೆ ಹೆಲ್ಪ್ ಆಕ್ಕಾವು. ಅದಕ್ಕೋಸ್ಕರ ಈ ವಿಡಿಯೋಸ್ನ ಮಾಡ್ತಾಯಿದ್ದೀವಿ. ನೀವೇನು ಮಾಡಬೇಕಾಗಿರೋದು, ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾತ್ರ ಕನ್ಫರ್ಮ್ ಆಗಿ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ದಯವಿಟ್ಟು ಶೇರ್ ಮಾಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರು ಹೊಸಬ್ರು ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪುಣ್ಯ ಕಟ್ಕೊಳ್ಳಿ. ನಮಗೂ ಒಂದು ಸ್ವಲ್ಪ ಏನಾಗುತ್ತೆ, ಸಪೋರ್ಟ್ ಸಿಕ್ಕಂಗಾಗುತ್ತೆ, ಅದು ಇಂಪಾರ್ಟೆಂಟು. ಸುಮ್ಮನೆ ನೋಡ್ಕೊಂಡು ಹೋಗ್ಬಿಡೋದಲ್ಲ. ಒಂದಿಷ್ಟು ಸಬ್ಸ್ಕ್ರೈಬ್ಸು ಲೈಕ್ಸ್ ಮಾಡಿದ್ರೆ ಆ ಯೂಟ್ಯೂಬರ್ಸಿಗೆ ಅಥವಾ ಇಂಥ ನಾವು ಇಂಡಿವಿಜುವಲ್ ಕಂಟೆಂಟ್ ಕ್ರಿಯೇಟರ್ಗೆ ಅಥವಾ ಇಂಡಿವಿಜುವಲ್ ಹಿಂಗೆ ಈ ರೀತಿ ಟೆಕ್ ಹೇಳೋರಿಗೆ ನಮಗೂ ಒಂದು ಸ್ವಲ್ಪ ಸಣ್ಣದಾಗಿ ಮೋಟಿವೇಶನ್ ಸಿಗುತ್ತೆ, ನಿಮ್ಮಿಂದ ಇನ್ಸ್ಪಿರೇಷನ್ ಸಿಗುತ್ತೆ. ಹೌದಪ್ಪ ಮಾಡಬೇಕು, ಇನ್ನು ಹುಡುಗರಿಗೆ, ಇನ್ನು ನಮ್ಮ ಹುಡುಗರು ಇಷ್ಟು, ನಮ್ಮ ಯೂಟ್ಯೂಬ್ ಚಾನಲ್ ಇಷ್ಟು ಹುಡುಗರು ಆ್ಯಕ್ಟಿವ್ ಇದ್ದಾರೆ, ಇನ್ನೂ ಮಾಡ್ಬೇಕನ್ನೋದು ನಮಗೂ ಧೈರ್ಯ ಬರ್ತೈತಿ. ತಿಳಿತಾ? 90ನೇ ಪ್ರಶ್ನೆ, ಅತಿ ಕಡಿಮೆ ಕುದಿಯುವ ಬಿಂದು ಹೊಂದಿರುವ ಮೂಲ ವಸ್ತು ಯಾವುದು? ಕೆಳಗೆ ಯಾವುದು ಅಂತ ಕಟ್ಟಿದ್ದಾರೆ. ಆಮ್ಲಜನಕ ಅಂತ ಕೇಳಿದ್ದಾರೆ, ಜಲಜನಕ ಅಂತ ಕೇಳಿದ್ದಾರೆ, ಹೀಲಿಯಂ ಅಂತ ಕೇಳಿದ್ದಾರೆ, ಸಾರಜನಕ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಹೀಲಿಯಂ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. 91ನೇದು, ನೀರು ಅತ್ಯಧಿಕ ಸಾಂದ್ರತೆ ಹೊಂದಿರುವ ಉಷ್ಣಾಂಶ ಯಾವುದು? ಯಾಕಂದರೆ ಉಷ್ಣಾಂಶ ಯಾವುದಂದ್ರೆ 4 ಡಿಗ್ರಿಯಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. 92ನೇ ನೋಡೋಣ, ನೀರಿಗೆ ಉಪ್ಪು ಸೇರಿಸಿದಾಗ ನೀರಿನ ಕುದಿಯುವ ಬಿಂದುವಿನ ಮೇಲೆ ಆಗುವ ಪರಿಣಾಮ ಯಾವುದು? ಆಪ್ಷನ್ಸ್ ಬಿ, ಕುದಿಯುವ ಬಿಂದು ಏರುತ್ತದೆ. ಆಪ್ಷನ್ಸ್ ಅಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. 92ನೇ ನೋಡೋಣ. 92ನೇದೇನೈತಿ, ಅಧಿಕ ಬೆವರು ಉಂಟಾಗುವ ಹವಾಮಾನ ಯಾವುದಂತ ಕೇಳ್ಯಾರ. 93ನೇದಕ್ಕೆ ಯಾವುದಂದ್ರೆ ಆಪ್ಷನ್ಸ್ ಎ, ಅಧಿಕ ಉಷ್ಣತೆ ಮತ್ತು ಅಧಿಕ ಆರ್ದ್ರತೆಯಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. ನೀರಿನ ಕುದಿಯುವ ಬಿಂದು ಅರ್ಥ ಆಯ್ತಾ? 94ನೇದು ಆಪ್ಷನ್ ಸಿ, 100 ಡಿಗ್ರಿ ಸೆಲ್ಸಿಯಸ್ಲಿ ಸರಿಯಾದ ಉತ್ತರ ಆಗಿರ್ತದೆ. 95ನೇ ನೋಡೋಣ, ಸೆಂಟಿಗ್ರೇಡ್ ಮತ್ತು ಫ್ಯಾರನ್ಹೀಟ್ ಒಂದೇ ಆಗಿರುವ ಉಷ್ಣತೆ ಯಾವುದು? ಒಂದೇ ಇರುವ ಉಷ್ಣತೆ ಯಾವುದು? ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ, ಅದುವೇ -40 ಡಿಗ್ರಿ ಸೆಲ್ಸಿಯಸ್ಲಿ ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ, ಏನಾಗಿರ್ತದೆ ನೆಕ್ಸ್ಟ್ ಪ್ರಶ್ನೆ, ಎತ್ತರದ ಪರ್ವತ ಪ್ರದೇಶಗಳಲ್ಲಿ ಆಹಾರ ಬೇಯಿಸಲು ಹೆಚ್ಚು ಸಮಯ ಬೇಕಾಗುತ್ತದೆ, ಇದಕ್ಕೆ ಕಾರಣ ಏನು? 96ನೇದಕ್ಕೆ ಕಾರಣ ಏನಂದರೆ ಆಪ್ಷನ್ಸ್ ಬಿ ಸರಿಯಾದ ಉತ್ತರ, ಅದುವೇ ವಾತಾವರಣದ ಒತ್ತಡ ಕಡಿಮೆ ಇರೋದರಿಂದ ನೀರು ಕಡಿಮೆ ಉಷ್ಣತೆಯಲ್ಲಿ ಕುದೀತಿರ್ತೈತಿ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿರ್ತೈತಿ. 97ನೇ ನೋಡೋಣ, ಏನಿದೆ 97ನೇದು, ಒಂದೇ ಪಾತ್ರೆಯಲ್ಲಿರುವ ಹಾಲಿನ ಉಷ್ಣತೆ 90 ಡಿಗ್ರಿ ಸೆಲ್ಸಿಯಸ್ನಿಂದ 80 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಇಳಿಯಲು 1 ನಿಮಿಷದ ಸಮಯ ಸಾಕಾಯಿತು. ಹಾಗಾದರೆ ಒಂದೇ ಹಾಲಿನ ಉಷ್ಣತೆ ಅಂದರೆ 70 ಡಿಗ್ರಿ ಸೆಲ್ಸಿಯಸ್ನಿಂದ 60 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಇಳಿಯಲು ಬೇಕಾಗಿರುವ ಸಮಯ ಎಷ್ಟಂತ 97ನೇ ಪ್ರಶ್ನೆ. ಅದುವೇ 1 ನಿಮಿಷಕ್ಕಿಂತ ಹೆಚ್ಚಿದ್ರೆ ಸಾಕು, ಬಡ ಏನಾಗುತ್ತೆ, ಇಳಿತೈತಿ ಅಲ್ಲಿಂದ. 98ನೇ ಪ್ರಶ್ನೆ ನೋಡೋಣ. 98ನೇ ಪ್ರಶ್ನೆ ಹೆಂಗೈತಿ, ಏನೈತಿ ಅಂದ್ರೆ, ಶೀತ ಪ್ರವಾಹ ಹವಾಮಾನದ ದೇಶಗಳಲ್ಲಿ ಥರ್ಮೋಮೀಟರ್ನಲ್ಲಿ ಪಾದರಸದ ಬದಲು ಆಲ್ಕೋಹಾಲ್ ಬಳಸ್ತಾರೆ, ಇದಕ್ಕೆ ಕಾರಣ ಏನಂದ್ರೆ ಆಲ್ಕೋಹಾಲಲ್ಲಿ ಕಡಿಮೆ ಘನೀಕರಣ ಬಿಂದು ಹೊಂದಿರ್ತೈತೆ, ಅದಕ್ಕೆ ಅದನ್ನು ಆಲ್ಕೋಹಾಲ್ನಾಗ ಬಳಸ್ತಾರೆ. ಶೀತ ಹವಾಮಾನ ದೇಶಗಳಲ್ಲಿ ಥರ್ಮೋಮೀಟರ್ನಲ್ಲಿ ಪಾದರಸದ ಬದಲು ಆಲ್ಕೋಹಾಲ್ ಬಳಸ್ತಾರೆ, ಯಾಕಂದ್ರೆ ಕಡಿಮೆ ಘನೀಕರಣದ ಬಿಂದು ಹೊಂದಿರ್ತೈತೆ ಅಂತ ಅದಕ್ಕೆ ಯೂಸ್ ಮಾಡ್ತಾರೆ. 99ನೇ ಪ್ರಶ್ನೆ ನೋಡೋಣ. 99ನೇ ಪ್ರಶ್ನೆ ಹೇಳಿಕೆಗಳ ಪ್ರಶ್ನೆ ಐತಿ, ಸೊ ಕಂಪ್ಲೀಟಾಗಿ ಓದ್ತೀನಿ. ಥರ್ಮಾಸ್ ಫ್ಲಾಸ್ಕ್ನಲ್ಲಿ ದ್ರವ ಬಹಳ ಕಾಲದವರೆಗೆ ಉಷ್ಣತೆ ಕಾಪಾಡಿಕೊಂಡಿರುತ್ತದೆ, ಇದಕ್ಕೆ ಕಾರಣ ಏನಂತ ಕೇಳ್ಯಾರ. 3 ಹೇಳಿಕೆ ಕೊಟ್ಟಾರ. 3 ಹೇಳಿಕೆಗಳು ಓದೋಣ. ಪ್ಲಾಸ್ಟಿಕ್ನ 2 ಪದರಗಳು ನಡುವಿನ ಇರುವ ಗಾಳಿ ಉಷ್ಣವಾಹಕವಾಗಿದೆ ಅಂತ ಕೇಳ್ಯಾರ. ನೋಡೋಣ ಇದು ಹೇಳಿಕೆ ಬಗ್ಗೆ ಥಿಂಕ್ ಮಾಡೋಣ. ಪ್ಲಾಸ್ಟಿಕ್ನ 2 ಒಳಪದರಗಳಲ್ಲಿ ಬೆಳ್ಳಿ ಲೇಪನ ಮಾಡಿರ್ತಾರಂತ, ಇದಕ್ಕೆ ಇರ್ತೈತಂತ ರೀಸನ್. ನೋಡಪ್ಪ, ಬೆಳ್ಳಿ ಲೇಪನ ಇರ್ತೈತಂತ, ಅದಕ್ಕೆ ಅದು ಮೇ ಬಿ ಹಿಡ್ಕೊಂಡಿರ್ತದೆ ಅಂತ ಹೇಳಕತ್ತಾರ ಅವ್ರು. ನೆಕ್ಸ್ಟ್, ಪ್ಲಾಸ್ಟಿಕ್ನ 2 ಒಳಪದರಗಳ ನಡುವೆ ನಿರ್ವಾತವಾಗಿದೆ ಅಂತ ಕೇಳಿದ್ದಾರೆ. ಸೊ ನೋಡಿ, ಇದರಲ್ಲಿ ಸ್ವಲ್ಪ ಕ್ವೈಟ್ ಡಿಫಿಕಲ್ಟ್ ಅಲ್ವಾ ಇಂಥ ಕ್ವಶನ್ಸು ಎಕ್ಸಾಮ್ಸಲ್ಲಿ ಬಂದಾಗ. ಸೊ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ. ಯಾಕಂದರೆ ಪ್ಲಾಸ್ಟ್ನ 2 ಒಳಪದಗಳಲ್ಲಿ ಬೆಳ್ಳಿ ಲೇಪನ ಮಾಡಿರ್ತಾರೆ, ಅದಕ್ಕೋಸ್ಕರ ಏನಾಗಿರ್ತೈತಿ, ಇದೊಂದು ಮುಖ್ಯ ಕಾರಣ ಆಗ್ತೈತಿ. ಹಾಗೆ ಪ್ಲಾಸ್ಟ್ನ 2 ಒಳಪದರಗಳ ನಡುವೆ ನಿರ್ವಾತವಾಗಿರ್ತೈತಿ, ಒಂದು ಖಾಲಿ ಇರ್ತೈತಿ, ಅದಕ್ಕೋಸ್ಕರ ಇದು ಕೂಡ ಸರಿಯಾಗುತ್ತೆ.
ಫ್ಲಾಸ್ಕ್ನ ಎರಡು ಪದರಗಳಲ್ಲಿ ನಡುವಿನ ಗಾಳಿ ಉಷ್ಣವಾಹಕ ಗಾಳಿ ಹೆಂಗ್ರಿ ಅನು ಉಷ್ಣವಾಹಕವಾಗಿರ್ತೈತಿ. ಸೊ ಇದು ಹೇಳಿಕೆ ತಪ್ಪಾಗತ್ತಾ. ಹಿಂಗಾಗಿ ಆಪ್ಷನ್ಸ್ 2 ಆಪ್ಷನ್ಸ್ 3 ಅಂದರೆ ಆಪ್ಷನ್ಸ್ 2ನೇ ಹೇಳಿಕೆ ಆಪ್ಷನ್ಸ್ 3ನೇ ಹೇಳಿಕೆ ಸರಿಯಾದ ಉತ್ತರ ಆಗಿರ್ತೈತಿ. 100ನೇ ಪ್ರಶ್ನೆ ನೋಡೋಣ ಆಯಿತಾ. 100ನೇ ಪ್ರಶ್ನೆ ಏನಿದೆ, ಘನೀಕರಣಗೊಂಡ ಸರೋವರದ ಆಳದಲ್ಲಿ ಮೀನುಗಳು ಜೀವಂತವಾಗಿರುತ್ತದೆ, ಇದಕ್ಕೆ ಕಾರಣ ಏನು ಕಾರಣ ಅಂದರೆ ಆಪ್ಷನ್ಸ್ ಬಿ, ಸರೋವರದ ತಳದಲ್ಲಿ ನೀರು ಹೆಪ್ಪುಗಟ್ಟಿರುವುದಿಲ್ಲ. ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರ್ತೈತಿ. ನೋಡ್ರಿ ಇನ್ನು ಎಷ್ಟು ಟೋಟಲ್ ಅದಾವ ಅಂದ್ರೆ 416 MCQs ಅದಾವೆ. ಇವಾಗ ನಾವೇನು ಮಾಡಿದೆವು, ಬರೀ 100 MCQsನ ಸಾಲ್ವ್ ಮಾಡೀನಿ ರೈಟ್. ಇನ್ನೂ ಎಷ್ಟು ಉಳಿತಾವೆ, 316 MCQs ಅದಾವೆ. ಸೊ ನೆಕ್ಸ್ಟ್ ಸಂಚಿಕೆ ಒಳಗೆ 300 ಅಂದರೆ 101ನೇ MCQsಲಿಂದ 201ನೇ MCQsನ ಸಾಲ್ವ್ ಮಾಡ್ತೀನಿ. ನೆಕ್ಸ್ಟ್ ಸಂಚಿಕೆ ಒಳಗೆ 201ನೇ MCQs 301, ಅದರ ನೆಕ್ಸ್ಟ್ ಸಂಚಿಕೆ ಒಳಗೆ 301ನೇ ಸಂಚಿಕೆಯಿಂದ 416 MCQs. ಟೋಟಲ್ MCQs ಬರೀ ಫಿಸಿಕ್ಸ್ ರಿಲೇಟೆಡಾಗಿ ಇಷ್ಟು MCQsನ ನಾನು ಸಾಲ್ವ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಈ ಎಲ್ಲ ವೀಡಿಯೋಗಳು ಈಗಾಗಲೇ ಅಪ್ಲೋಡ್ ಮಾಡಿರೋ ಎಲ್ಲ ಸಬ್ಜೆಕ್ಟ್ ವೀಡಿಯೋಗಳೆಲ್ಲ ನೋಡಿ. ನಮ್ಮ ಚಾನಲ್ಗೆ ಹೊಸಬ್ರದ್ದು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಏನು ಬೇಕು ಅಂತಲೂ ಕಮೆಂಟ್ ಮಾಡಿ, ನಿಮ್ಗೇನಾದ್ರು ತಿಳಿದಿಲ್ಲ ಅಂತಲೂ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಏನೇನು ಬರುತ್ತೋ ಎಲ್ಲ ಮಾಡಿ. ಹಾಗೆ ಜೊತೆಗೆ ಓದಿ, ಚೆನ್ನಾಗಿ ಓದ್ಕೊಳ್ಳಿ, ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗಿರಿ, ಒಳ್ಳೆ ಮಾರ್ಕ್ಸ್ ತಗೋರಿ. ಧನ್ಯವಾದಗಳು, ಶುಭ ದಿನ.